नमस्ते गुरुजी। जय गुरुजी महाराज। जय गुरुजी साथ संगत जी। मल्टीलिंगुअल ग्लोबल सेवादार टीम की तरफ से आप सबका हार्दिक स्वागत है। संगत जी, गुरुजी महाराज ने हमारे गुरुजी महाराज ने मल्टीलिंगुअल ग्लोबल सेवादार टीम 2020 में बनवाया था। इसमें देश विदेश की संगतें अपना योगदान दे रही हैं। एज ऑन डेट 36 भाषाओं की संगत इस मल्टीलिंगुअल ग्लोबल सेवादार टीम की सदस्य है। आज हमारे बीच में कन्नड़ भाषा की एक संगत है, मंजुला देसाई जी, जो कि कन्नड़ भाषा में गुरुजी महाराज की कृपाओं के बारे में बताएंगी, अपना सत्संग करेंगी। मैं गुरु संगत की तरफ से, ग्लोबल संगत की तरफ से मंजुला देसाई जी आपका बहुत बहुत स्वागत करता हूं। प्लीज आप संगत शेयरिंग स्टार्ट करें कन्नड़ भाषा में। ओवर टू यू। जय गुरु जी। जय गुरुजी, ನಮಸ್ತೆ ಗುರುಜಿ. ನಿಮಗೆ ಅನಂತ ಕೋಟಿ ನಮಸ್ಕಾರಗಳು ಗುರುಜಿ. ಮಲ್ಟಿಲಿಂಗ್ವಲ್ ಗ್ಲೋಬಲ್ ಸೇವಾದಾರ್ ಟೀಮ್ ಅವರಿಗೂ ನಮಸ್ಕಾರಗಳು. ಆಮೇಲೆ ಸುರೇಶ್ ವಾಸನ್ ಅಂಕಲ್ ನಮಸ್ತೆ. ಇಲ್ಲಿ ಬಂದಿರುವಂತಹ ನನ್ನ ಸತ್ಸಂಗ ಕೇಳ್ತಾ ಇರುವಂತಹ ಎಲ್ಲಾ ಗುರುಜಿಯ ಸಂಗತರಿಗೂ ಭಕ್ತರಿಗೂ ಎಲ್ರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮಂಜುಳಾ ದೇಸಾಯಿ ಅಂತ. ನಾನು ಕೊನೆಯ 8 ವರ್ಷಗಳಿಂದ ಮಿಡಲ್ ಈಸ್ಟ್ ನ ಬೇರೆ ಬೇರೆ ದೇಶಗಳಲ್ಲಿ ನೆಲೆಸ್ಕೊಂಡು ಈಗ ನಾವು ಕತಾರಲ್ಲಿ ಉಳ್ಕೊಂಡಿದ್ದೀವಿ. ನಾನು ಮೂಲತಃ ಕರ್ನಾಟಕದವಳು. ನಾನು ಓದಿದ್ದು ಬರ್ದಿದ್ದು ಆ ನನ್ನ ಪ್ರತಿಯೊಂದು ನಾನು ಹುಟ್ಟಿದ್ದೆಲ್ಲ ಕರ್ನಾಟಕದಲ್ಲೇ. ಕೊನೆ 8 ವರ್ಷಗಳಿಂದ ನಾನು ಆ ಆ ಇಲ್ಲಿ ಉಳ್ಕೊಂಡಿದ್ದೀನಿ. ಇವತ್ತು ನಾನು ಗುರುಜಿ ಜೊತೆ ಹೆಂಗ್ ಸಂಪರ್ಕಕ್ಕೆ ಬಂದೆ, ಗುರುಜಿ ಜೊತೆ ಹೆಂಗ್ ನಾನು ಕನೆಕ್ಟ್ ಆದೆ, ಗುರುಜಿ ನನಗೆ ಹೆಂಗ್ ಸಿಕ್ರು ಅನ್ನೋದು ನಿಮ್ ಜೊತೆ ನಾನು ಹಂಚ್ಕೊಳಕ್ ಇಷ್ಟಪಡ್ತೀನಿ. ಗುರುಜಿ ನನಗೆ ಹೆಂಗ್ ಸಿಕ್ರು ಅನ್ನೋದಕ್ಕಿನ್ನ ಗುರುಜಿ ನನ್ನ ಹೆಂಗೆ ಹುಡ್ಕಾಡಿದ್ರು ಅನ್ನೋದು ತುಂಬಾ ಸಮಂಜಸವಾಗಿರುತ್ತೆ. ಯಾಕಂತಂದ್ರೆ ಗುರುಜಿ ಆ ಯಾವುದೇ ದೇವರಾಗಿರ್ಬೋದು, ಗುರು ಆಗಿರ್ಬೋದು, ನಾವು ಅವರನ್ನ ಹುಡ್ಕಾಡೋದಿಲ್ಲ. ನಮ್ಮ ಹತ್ರ ಅಷ್ಟು ಯೋಗ್ಯತೆ ಇರೋದಿಲ್ಲ. ಸೊ ಅವ್ರು ನಮ್ಮನ್ನ ಹುಡ್ಕಾಡ್ತಾರೆ. ಸೊ ಹಂಗಾಗಿ ಗುರುಜಿ ನನ್ನ ಹೆಂಗೆ ಹುಡ್ಕಾಡಿದ್ರು ಅನ್ನೋದನ್ನ ನಿಮ್ ಜೊತೆ ನಾನು ಹಂಚ್ಕೊಳಕ್ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಮಂತ್ರ ಜಪ ಮಾಡಿ ಗುರುಜಿಯ ಆಜ್ಞೆಯೊಂದಿಗೆ ನನ್ನ ಸತ್ಸಂಗವನ್ನು ಹಂಚ್ಕೊಳಕ್ ಇಷ್ಟಪಡ್ತೀನಿ. ಓಂ ನಮಃ ಶಿವಾಯ, ಶಿವಜಿ ಸದಾ ಸಹಾಯ. ಓಂ ನಮಃ ಶಿವಾಯ, ಗುರುಜಿ ಸದಾ ಸಹಾಯ. ಜಯ ಗುರುಜಿ. ನಾನು 2018ರಲ್ಲಿ ಮದುವೆಯಾಗಿ ಜುಲೈಯಲ್ಲಿ ನಾನು ದುಬೈಗೆ ಬಂದೆ. ಆ ಟೈಮಲ್ಲಿ ದುಬೈಯಲ್ಲಿ ನಮ್ಮ ಯಜಮಾನ್ರು ಸಿಟಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ರು. ಇದಕ್ಕಿಂತ ಮುಂಚೆ ನಾನು ನಿಮ್ಗೆ ಬ್ಯಾಕ್ ಗ್ರೌಂಡ್ ಕೊಡ್ತೀನಿ. ನಾನು ಮದುವೆ ಆಗಿದ್ದು 27ನೇ ವರ್ಷ ವಯಸ್ಸಲ್ಲಿ. ಅಲ್ಲಿವರೆಗೂ ನಾನು ತುಂಬಾ ನಾಸ್ತಿಕಳಾಗಿದ್ದೆ. ನನ್ಗೆ ದೇವ್ರ ಮೇಲೆ ಭರವಸೆ ಇರ್ಲಿಲ್ಲ. ದೇವ್ರು ಅನ್ನೋ ಅದು ಒಂದು ಕಾನ್ಸೆಪ್ಟ್ ತಲೆಯಲ್ಲೇ ಇರ್ಲಿಲ್ಲ. ದೇವ್ರು ಇದ್ದಾನೆ, ಇದೆಲ್ಲ ಸೃಷ್ಟಿ ಮಾಡಿದಾನೆ, ನಮ್ ಕಷ್ಟ ಬಂದಾಗ ಅವ್ನು ನಮ್ಗೆ ಹೆಲ್ಪ್ ಮಾಡ್ತಾನೆ, ಇದೇನು ಗೊತ್ತೇ ಇರ್ಲಿಲ್ಲ ನನ್ಗೆ. ಅದ್ರ ಅರಿವೇನೇ ಇರ್ಲಿಲ್ಲ. ಅಪ್ಪ ಅಮ್ಮ ಮನೇಲೆಲ್ಲ ಪೂಜೆ ಮಾಡ್ತಿದ್ರು, ಬಟ್ ನಾನ್ ತುಂಬಾ ಈಸಿಯಾಗಿ ತಗೊಂತಿದ್ದೆ ನಾನು. ಓ ಸುಮ್ನೆ ಕೆಲ್ಸ ಇಲ್ಲ, ಅವ್ರ ಹತ್ರ ಪೂಜೆ ಮಾಡ್ತಾರೆ ಅನ್ನುವಂತಹ ಒಂದು ಮೈಂಡ್ ಸೆಟ್. 27 ವರ್ಷದವರೆಗೂ ನಾನ್ ಪೂಜೆ ಮಾಡಿಲ್ಲ, ನಾನು ಯಾವುದೇ ಟೆಂಪಲ್ ಹೋಗಿಲ್ಲ. ಫೋರ್ಸ್ಫುಲಿ ಅಪ್ಪ ಅಮ್ಮನ ಜೊತೆ ಟೆಂಪಲ್ ಹೋದ್ರು ಕೂಡ ಸುಮ್ನೆ ಅವ್ರು ಕರ್ಕೊಂಡು ಹೋಗಿದ್ದಾರೆ, ಹೋಗ್ಬೇಕು ಅನ್ನೋದೊಂದೇ ಅಷ್ಟೇ. ನನ್ಗೆ ಯಾವ ರೀತಿ ಪ್ರೇ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಯಾವ ರೀತಿ ದೇವ್ರ ಜೊತೆ ಕನೆಕ್ಟ್ ಆಗ್ಬೇಕು ಅಂತಾನು ಗೊತ್ತಿರ್ಲಿಲ್ಲ. ಸೊ ಹಂಗಾಗಿ ನನ್ನ ಪೂರ್ಣ ಜೀವನ ಬರೀ ಓದೋದು, ಜಾಬ್ ಮಾಡೋದು ಇದ್ರಲ್ಲೇ ಕಳೆದೋಯ್ತು. ನಾನು ಸಾಫ್ಟ್ವೇರ್ ಇಂಜಿನಿಯರ್. ನಾನು ಇಂಜಿನಿಯರಿಂಗ್ ಮಾಡಿದ್ದು ಎಲ್ಲ, ನಾನು ಓದಿದ್ದು ಬರ್ದಿದ್ದೆಲ್ಲ ಕರ್ನಾಟಕದಲ್ಲೇ. 27ನೇ ವಯಸ್ಸಿಗೆ ನನ್ಗೆ ಮದ್ವೆ ಆಗುತ್ತೆ. ಮದ್ವೆ ಆಗಿ ನಾನು ದುಬೈಗೆ ಬರ್ತೀನಿ. ದುಬೈಗೆ ಬಂದಾಗ ಇದು ನನ್ನ ಮೊದಲನೇ ಇಂಟರ್ನ್ಯಾಷನಲ್ ಟ್ರಿಪ್ ಆಗಿತ್ತು ನನ್ನ ಜೀವನದ. ನಮ್ಮ ಅಪ್ಪ ಅಮ್ಮನ ಬಿಟ್ಟು ನಾನು ಬೇರೆ ದೇಶಕ್ಕೆ ಬಂದಿದ್ದು ಇದು ಮೊದಲನೇ ಸಲ. ಸೊ ಹೊಸದಾಗಿ ಮದ್ವೆ ಬೇರೆ ಆಗಿತ್ತು. ಸೊ ನಾನು ದುಬೈಗೆ ಬಂದಾಗ ಅಲ್ಲಿನ ಕಲ್ಚರ್ ಬೇರೆ ಆಗಿತ್ತು. ಅಲ್ಲಿನ ವೆದರ್ ತುಂಬಾ ಎಕ್ಸ್ಟ್ರೀಮ್ ಹಾಟ್. ಅಲ್ಲಿನ ಕಲ್ಚರ್, ವೆದರ್, ಆಮೇಲೆ ಹೊಸದಾಗಿ ಬೇರೆ ಮದುವೆ ಆಗಿತ್ತು. ಸೊ ಹಂಗಾಗ್ಬಿಟ್ಟು ಅಲ್ಲಿ ಸ್ವಲ್ಪ ನಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಿತ್ತು. 2018ನೇ ಆಗಸ್ಟ್ ಅಲ್ಲಿ ನಾನು ದುಬೈಗೆ ಬಂದೆ. ಅಲ್ಲಿಂದ ನನ್ನ ಜರ್ನಿ, ಆ ಒಂದು ಸ್ಟ್ರಗಲ್, ಅದು ಡಿಪ್ರೆಷನ್, ಎಂಗ್ಸೈಟಿ. ಯಾಕಂತಂದ್ರೆ ನಾನು ಓದಿದ ಸಾಫ್ಟ್ವೇರ್ ಇಂಜಿನಿಯರ್ ಓದಿದ್ ನಾನು. ಟೆಕ್ ಮಹೀಂದ್ರಾ ಲಿಮಿಟೆಡ್ ಅಲ್ಲಿ ಪುಣೆಲಿ ಜಾಬ್ ಮಾಡ್ತಿದ್ದೆ. ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ ಜಾಬ್ ಮಾಡ್ತಿದ್ದೆ. ಸಡನ್ ಆಗಿ ಮದುವೆಯಾಗಿ ದುಬೈಗೆ ಬಂದಾಗ ನನ್ಗೆ ಜಾಬ್ ಸಿಗ್ತಾ ಇರ್ಲಿಲ್ಲ. ನಾನು ತುಂಬಾ ಜಾಬ್ಸ್ ಎಲ್ಲ ಅಪ್ಲೈ ಮಾಡಿದೆ, ಎಲ್ಲಾ ಕಡೆ ಎಲ್ಲಾ ಪೋರ್ಟಲ್ ಅಲ್ಲೂ
ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ನಾನು ಪ್ರಯತ್ನ ಪಟ್ಟೆ. ರೆಫರೆನ್ಸ್ ಮೂಲಕನೂ ನಾನು ಟ್ರೈ ಮಾಡಿದೆ, ನನ್ ಜಾಬ್ ಸಿಗ್ತಾ ಇರ್ಲಿಲ್ಲ. ಆಮೇಲೆ ಹೊಸದಾಗಿ ಮದ್ವೆ ಆಗಿತ್ತು, ನಮ್ಮ ಯಜಮಾನ್ರು ಮುಂಬೈಯಿಂದ, ನಾನ್ ಕರ್ನಾಟಕದವಳು. ಸ್ವಲ್ಪ ಅದು ಕಲ್ಚರ್ ಬೇರೆ ಆಗುತ್ತೆ, ಮನೆಯಲ್ಲಿ ಊಟ ಮಾಡೋದಾಗಿರ್ಬೋದು ಅಥವಾ ಮೈಂಡ್ ಸೆಟ್ ಆಗಿರ್ಬೋದು, ಪ್ರತಿಯೊಂದನು. ಸೊ ಅಲ್ಲೂ ಕೂಡ ಮದ್ವೆ ಕೂಡ ಪ್ರಾಬ್ಲಮ್ ಆಗ್ತಾ ಇತ್ತು ಅಡ್ಜಸ್ಟ್ ಮಾಡ್ಕೊಳಕ್ಕೆ. ಆಮೇಲೆ ನನ್ನ ಹೆಲ್ತ್ ಇಶ್ಯೂಸ್ ತುಂಬಾ ಸ್ಟಾರ್ಟ್ ಆಯ್ತು ದುಬೈಗೆ ಬಂದ್ಮೇಲೆ. ವಿಟಮಿನ್ ಡಿಫಿಷಿಯನ್ಸಿ ಆಯ್ತು, ಆಮೇಲೆ B12 ಡೆಫಿಷಿಯನ್ಸಿ ಆಗಿರ್ಬೋದು, PCOD, ಆಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯ್ತು. So ತುಂಬಾನೇ ಈ ತರ ಕಾಯಿಲೆಗಳು ನನ್ನ ಒಳಗೆ ಸೇರ್ಕೊಂಡು ನಾನು ನಡೆಯಕ್ ಆಗ್ತಿರ್ಲಿಲ್ಲ. ನನ್ನ ಕಾಲಲ್ಲಿ ಎಷ್ಟೆಲ್ಲ ನೋವು, ನನ್ನ ಬಾಡಿಲೆಲ್ಲ ಎಷ್ಟೆಲ್ಲ ತುಂಬಾ ನೋವು ಇತ್ತು. ಸೊ ನಾನು ಆ, ನನ್ಗೆ ಎಷ್ಟು ಕಷ್ಟ ಆಗ್ತಿತ್ತು ಅಂತಂದ್ರೆ, ಒಂದ್ ಕಡೆ ಮಲಗಿದ್ರೆ ಇನ್ನೊಂದ್ ಕಡೆ ನನ್ಗೆ ಹೊರಡಕ್ ಆಗ್ತಿರ್ಲಿಲ್ಲ. ಬಟ್ ಆದ್ರೂ ನಾನು ನನಗೆ ಗುರುಜಿ ಯಾವಾಗ್ಲೂ ಶಕ್ತಿ ಹೆಂಗ್ ಕೊಡ್ತಿದ್ರೋ ಗೊತ್ತಿಲ್ಲ. ಬಟ್ ಆದ್ರೂ ನಾನು ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ಜಾಬ್ ಎಲ್ಲ ಅಪ್ಲೈ ಮಾಡ್ಕೊಂಡು ನನ್ಗೆ ಆ ಟೈಮಲ್ಲಿ ಇದು ಡಿಪ್ರೆಷನ್ ಎಂಗ್ಸೈಟಿ ಆಗ್ತಾ ಇತ್ತಲ್ಲ, ನನ್ಗೆ ಅರ್ಥ ಆಗ್ತಿರ್ಲಿಲ್ಲ ಇದು ಡಿಪ್ರೆಷನ್ ಎಂಗ್ಸೈಟಿ ಅಂತ ಹೇಳಿ. ಸೊ ಹಿಂಗೆ ನಡೀತಾ ಇತ್ತು. ಆ ಜುಲೈ 2018ರಿಂದ ಏಪ್ರಿಲ್ 2019ವರೆಗೂ ಇದು ಹೀಗೆ ನಡೀತಾ ಬಂತು. ಒಂದು ಸ್ಟೇಜ್ ಅಲ್ಲಿ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ, ಈ ಜೀವನ ಸಾಕು ಅನ್ನೋಷ್ಟು ಕಷ್ಟ ಆಗ್ಬಿಟ್ಟಿತ್ತು ನನ್ಗೆ. ಸೊ ಆ ಟೈಮ್ ಅಲ್ಲಿ ನನ್ಗೆ ಒಬ್ರು ಫ್ರೆಂಡ್ ಸಿಗ್ತಾರೆ, ರಜನಿ ಅಂತ, ದುಬೈಯಲ್ಲಿ. ಅವರು ನನ್ಗೆ ಇಂಟರ್ವ್ಯೂ ನನ್ಗೆ ಅಲ್ಲಿ ದುಬೈಯಲ್ಲಿ ಭೇಟಿ ಆಗಿತ್ತು. ಸೊ ಅವ್ರು ಹೇಳ್ತಾರೆ ನನ್ಗೆ, ಆ ನೀನ್ ಪೂಜಾ ಪಾಠ ಮಾಡ್ತೀಯಾ, ಒಂದ್ ಕಡೆ ಸತ್ಸಂಗ ಇದೆ, ನೀನ್ ಬರ್ತೀಯಾ ಅಂತ ಕೇಳ್ತಾರೆ. ಸೊ ನಾನ್ ಪೂಜಾ ಪಾಠ ಮಾಡೋದಿಲ್ಲ, ಬಟ್ ನೀನ್ ಹೇಳ್ತಾ ಇದೀಯಾ ಅಂತಂದ್ರೆ ಸತ್ಸಂಗದಲ್ಲಿ ಬರ್ತೀನಿ ಅಂತ ಹೇಳ್ದೆ. ಅಲ್ಲಿವರೆಗೂ ನಮ್ಗೆ ಸತ್ಸಂಗ ಅಂದ್ರೆ ಏನು ಅಂತಾನು ಗೊತ್ತಿರ್ಲಿಲ್ಲ. ಸತ್ಸಂಗ ಅಲ್ಲಿ ಫಸ್ಟ್ ಟೈಮು ದುಬೈಯಲ್ಲಿ ಒಂದು ಹೋಟೆಲ್ ಇದೆ, ಸಮನ ಸಮಾನ ಹೋಟೆಲ್. ಅಲ್ಲಿ ಆ ಸತ್ಸಂಗ ಆಗ್ತಾ ಇರುತ್ತೆ. ಪ್ರತಿ ವಾರ ಶುಕ್ರವಾರ ಅಲ್ಲಿ ಸತ್ಸಂಗ ಆಗುತ್ತೆ, ಇನ್ನೂವರೆಗೂ ಆಗುತ್ತೆ ಅಲ್ಲಿ. 2019 ಏಪ್ರಿಲ್ 26ಕ್ಕೆ ಅವಳು ನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾಳೆ. ನಾನು ನಮ್ಮ ಯಜಮಾನ್ರು ಇಬ್ರು ಹೋಗ್ತೀವಿ ಆ ಹೋಟೆಲ್ ಅಲ್ಲಿ. ಆ ಹೋಟೆಲ್ ಅಲ್ಲಿ ಫಸ್ಟ್ ಫ್ಲೋರ್ ಆರ್ ಸೆಕೆಂಡ್ ಫ್ಲೋರ್ ಅಲ್ಲೂ ಗುರುಜಿಯ ಒಂದು ದೊಡ್ಡ ಫಂಕ್ಷನ್ ಹಾಲ್ ಅಲ್ಲಿ ಗುರುಜಿಯ ಒಂದು ಚೇರ್ ಇಟ್ಬಿಟ್ಟು ಗುರುಜಿಯ ಒಂದು ಸ್ವರೂಪನ ಅಲ್ಲಿ ಇಟ್ಟಿದ್ರು, ದೊಡ್ಡ ಸ್ವರೂಪ. ಸತ್ಸಂಗ ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಗುರುಜಿಯ ಸ್ವರೂಪ ಗುರುಜಿ ಫೋಟೋಗೆ ನಾವು ಫೋಟೋ ಅಂತ ಹೇಳಂಗಿಲ್ಲ ನಾವು. ಯಾಕಂದ್ರೆ ಗುರುಜಿ ಫೋಟೋದಲ್ಲಿ ಸ್ವಯಂ ಅವ್ರು ಇರ್ತಾರೆ, ನಾವು ಮಾತಾಡಿದಾಗ ಅವ್ರು ಕೇಳಿಸ್ಕೊಂತಾರೆ. ಸೊ ಹಂಗಾಗಿ ಅದನ್ನ ನಾವು ಸ್ವರೂಪ ಅಂತ ಕರಿತೀವಿ. ಸೊ ಸ್ವಯಂ ಗುರುಜಿ ಆ ಸ್ವರೂಪದಲ್ಲಿ ಇದ್ದಾರೆ ಅಂತ ಅರ್ಥ. ಸೊ ಅಲ್ಲಿ ದೊಡ್ಡ ಗುರುಜಿ ಸ್ವರೂಪ ಇತ್ತು. ನಾನು ಆ ಹಾಲ್ ಅಲ್ಲಿ ಎಂಟ್ರಿ ಮಾಡ್ತಾನೆ, ನನ್ನ ಒಂದು ಕಾಲ್ ಒಳಗೆ ಒಂದ್ ಕಾಲ್ ಹೊರಗೆ ಇತ್ತು. ಸೊ ನಾನು ಆ ಸ್ವರೂಪನ ನೋಡ್ದೆ. ಅದ್ ನೋಡಿದ ತಕ್ಷಣ ನನ್ನ ಬಾಡಿಯಲ್ಲಿ ಏನೋ ಒಂದು ವೈಬ್ರೇಷನ್, ಏನೋ ಒಂದು ವಿಚಿತ್ರವಾದ ಒಂದು ಸಂಚಲನ ಆಯ್ತು. ಈಗ ಹೆಂಗೆ ಕರೆಂಟ್ ಪಾಸ್ ಆದಾಗ ಒಂಥರ ವಿಚಿತ್ರವಾಗಿ ಅನುಭವ ಆಗುತ್ತಲ್ಲ, ಅದೊಂಥರ. ಸೊ ಏನೋ ನನ್ ಬಾಡಿ ಬಿಟ್ಬಿಟ್ಟು ಏನೋ ಹೊರಗೆ ಹೋಯ್ತು ಅನ್ನೋಂತಹ ಏನೋ ಒಂದು 20 kg ವೇಟ್ ಕಡಿಮೆ ಆಯ್ತು ಅನ್ನೋಂತಹ ಫೀಲಿಂಗ್. ಸೊ ಒಳಗೆ ಹೋದ ತಕ್ಷಣ ಕುತ್ಕೊಂಡು ಅವ್ರ ಸ್ವರೂಪ ನೋಡ್ತಾ ಇದೀನಿ, ಅಳ್ತಾ ಇದೀನಿ, ಸ್ವರೂಪ ನೋಡ್ತಾ ಇದೀನಿ, ಅಳ್ತಾ ಇದೀನಿ. ಅಲ್ಲಿವರೆಗೂ ಗುರುಜಿಯ ಅವ್ರ ಮುಖ ನಾನು ಎಂದೂ ನೋಡಿರ್ಲಿಲ್ಲ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಅಥವಾ ವಾಟ್ಸಪ್ ಅಲ್ಲಿ ಆಗಿರ್ಬೋದು, ಅಥವಾ ಗೂಗಲ್ ಅಲ್ಲಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ನ್ಯೂಸ್ ಪೇಪರ್ ಮ್ಯಾಗಝಿನ್ಸ್ ಅಲ್ಲಿ ಕನ್ಸಲ್ಲೂ ಕೂಡ ನಾನು ಅವ್ರನ್ನ ನೋಡಿರ್ಲಿಲ್ಲ. ಅಲ್ಲಿವರೆಗೂ ನನ್ಗೆ ಗೊತ್ತಿರ್ಲಿಲ್ಲ ಇವರು ಈ ತರಾನ ಒಬ್ರು ಗುರುಜಿ ಇದ್ದಾರೆ ಅಂತ. ಸಡನ್ ಆಗಿ ಫಸ್ಟ್ ಟೈಮ್ ನಾನು ಅವ್ರನ್ನ ನೋಡಿದಾಗ ಈ ನನ್ನ 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 ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ, ನನ್ಗೆ ಯಾವ ರೀತಿ ಫೀಲಿಂಗ್ ಆಯ್ತು ಅಂತಂದ್ರೆ, ಒಂಥರ ಏನೋ ಬಾಡಿಯಲ್ಲಿ ಒಂಥರ ಏನೋ ಕಾಮ್ನೆಸ್, ಒಂಥರ ಏನೋ ನೆಗೆಟಿವಿಟಿ ಎಲ್ಲ ಬಿಟ್ಟು ಹೋಗಿದೆ ಅನ್ನುವಂತಹ ಒಂದು ಅನುಭವ ಆಯ್ತು ನನ್ಗೆ. ಅಲ್ಲಿ ಕುತ್ಕೊಂಡು 2 ಗಂಟೆ ಬರೀ ಅಳ್ತಾ ಇದ್ದೀನಿ ನಾನು. ಅವ್ರ ಸ್ವರೂಪ ನೋಡ್ತಾ ಇದೀನಿ, ಅಳ್ತಾ ಇದೀನಿ. ಯಾಕೆ ಅಳ್ತಾ ಇದೀನಿ ಅಂತ ಗೊತ್ತಿಲ್ಲ, ಬಟ್ ಆ ದಿನ ನನ್ಗೆ ಏನ್ ಅರ್ಥ ಆಯ್ತು ಅಂದ್ರೆ, ನನ್ನ ಆತ್ಮದ ಪರಮಾತ್ಮ ಸಿಕ್ಕಿದ್ದಾನೆ. ನನ್ನ ಆತ್ಮ ಪರಮಾತ್ಮನ ಪರಿಚಯ ಆಗಿದೆ ಇವತ್ತು. ಅಂದ್ರೆ ಈಗ ನೋಡಿ, ಒಂದ್ ಮಗು ತಾಯಿ ಬಿಟ್ಟು ದೂರ ಹೋಗಿರುತ್ತೆ. ಆ ಎಷ್ಟೋ ವರ್ಷಗಳ ನಂತರ ಆ ತಾಯಿನ ಭೇಟಿ ಆದಾಗ ಅದೊಂಥರ ಅನುಭವ ಆಗುತ್ತಲ್ಲ, ಅದು ಗೊತ್ತಾಗುತ್ತೆ. ಯಾಕಂದ್ರೆ ಕರಳ್ ಸಂಬಂಧ ಇರುತ್ತಲ್ಲ. ಸೊ ಗೊತ್ತಾಗುತ್ತೆ ಇದು ನನ್ ತಾಯಿ ಅಂತ ಹೇಳಿ, ಆ ತಾಯಿಗೂ ಗೊತ್ತಾಗುತ್ತೆ ಇದು ನನ್ ಮಗು ಅಂತ ಹೇಳಿ. ಆ ತರ ಅವತ್ ಆಗಿದ್ದ ಅನುಭವ ಏನಿತ್ತು ಅಂತಂದ್ರೆ, ನನ್ಗೆ ನನ್ನ ಆತ್ಮದ ತಂದೆ, ನನ್ನ ಆತ್ಮದ ಪರಮಾತ್ಮ ಸಿಕ್ನು ನನ್ಗೆ ಆ ದಿನ ಅನ್ನುವಂತಹ ಒಂದು ಫೀಲಿಂಗ್ ಆಯ್ತು. ಅವತ್ತು 2 ಗಂಟೆ ಅಳ್ತಾನೆ ಕೂತಿದ್ದೆ. ಅಲ್ಲೆಲ್ಲ ಆ ಶಬದ್ಗಳು ನಡೀತಾ ಇತ್ತು. ಗುರುಜಿ ಜೊತೆ ಎಲ್ಲರೂ ಕುತ್ಕೊಂಡು ಪ್ರಸಾದ ತಗೊಂತಾ ಇದ್ರು. ನನ್ಗೆ 2 ಗಂಟೆ ಆದ್ಮೇಲೆ ಪ್ರಸಾದ ತಂದ್ಕೊಟ್ರು, ನಾನು ಪ್ರಸಾದ ತಿಂದೆ. ಆವತ್ತು ಮನೆಗೆ ವಾಪಸ್ ಹೋದ್ಮೇಲೆ ತುಂಬಾ ಡಿಫ್ರೆಂಟ್ ಫೀಲಿಂಗ್. ಏನಪ್ಪಾ ಅಂತಂದ್ರೆ, ಏನೋ ಒಂಥರ ತುಂಬಾ ಹ್ಯಾಪಿ ಆಗಿದ್ದೆ. ಆ 8 ತಿಂಗಳು, 2018 ಜುಲೈಯಿಂದ 2019 ಏಪ್ರಿಲ್ ವರ್ಗೂ
ಆ ಖುಷಿನ ನಾನು ಅನುಭವ ಮಾಡಿರ್ಲಿಲ್ಲ, ಹ್ಯಾಪಿನೆಸ್ ನನ್ನ ಅನುಭವ ಬಂದಿರ್ಲಿಲ್ಲ. ಸೊ ಒಂದೇ ದಿನ ಅವ್ರ ಮುಖ ನೋಡಿ ಹೋದೆ ನಾನು, ಒಂದೇ ದಿನ ಅವರ ದರ್ಶನ ಮಾಡ್ಕೊಂಡು ಬಂದೆ. ಯಾವ ರೀತಿ ಫೀಲ್ ಆಗ್ತಾ ಇತ್ತು ಅಂತಂದ್ರೆ, ನಾನು ತುಂಬಾ ಆ ಖುಷಿ, ಮತ್ತೆ ಏನೋ ಬಾಡಿಯಲ್ಲಿ ಒಂಥರ ಕಾಮ್ನೆಸ್, ಏನೋ ಒಂದು ಹ್ಯಾಪಿನೆಸ್, ಒಂದು ಪಾಸಿಟಿವಿಟಿ, ಒಂದು ಪಾಸಿಟಿವ್ ಎನರ್ಜಿ. ನನ್ ಬಾಡಿಯಲ್ಲಿ ತುಂಬಾ ಒಂಥರ ನೋವು ಇತ್ತಲ್ಲ, ಅದು ನೋವು ಕಡಿಮೆ ಆಗ್ತಾ ಬಂತು ಒಂದೇ ದಿನದಲ್ಲಿ. ಆಮೇಲೆ 2018 ಜುಲೈಯಿಂದ 2019 ಏಪ್ರಿಲ್ ವರೆಗೂ ನಾನು ಎಷ್ಟೋ ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ. ಒಂದು ಕಡೆ ನನಗೆ ಜಾಬ್ ಆಫರ್ ಬಂದಿರಲಿಲ್ಲ. 26ನೇ ಏಪ್ರಿಲ್ 2019ರಲ್ಲಿ ನಾನು ಫಸ್ಟ್ ಡೇ ಗುರುಜಿ ದರ್ಶನ ಮಾಡಿ ಒಂದೇ ವಾರದಲ್ಲಿ ನನ್ನ ಕೈಯಲ್ಲಿ 3 ಆಫರ್ ಲೆಟರ್ಸ್ ಇದ್ವು ದುಬೈಯಲ್ಲಿ. ಅವರ ಬ್ಲೆಸ್ಸಿಂಗ್ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಅವ್ರಿಗೆ ಗೊತ್ತಿತ್ತು ನಾನ್ ತುಂಬಾ ಕಷ್ಟದಲ್ಲಿದ್ದೀನಿ, ನನ್ಗೆ ಅವರ ಅವಶ್ಯಕತೆ ಇದೆ ಅಂತ ಅವ್ರಿಗೆ ಗೊತ್ತಿತ್ತು. ಈಗ ಮಗುವಿಗೆ ಕಷ್ಟದಲ್ಲಿದ್ದಾಗ ತಾಯಿ ಅವಶ್ಯಕತೆ ಇರುತ್ತಲ್ಲ, so ತಾಯಿ ಗೊತ್ತಾಗುತ್ತೆ. ಸೊ ಅದೇ ರೀತಿ ನಮ್ಮ ಆತ್ಮದ ಪರಮಾತ್ಮನಿಗೆ ಗೊತ್ತು, ಇವಳು ಕಷ್ಟದಲ್ಲಿದ್ದಾಳೆ, ಇವಳಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ. ಸೊ ನನ್ನಂತ ಕಷ್ಟದ ಸಿಚುವೇಶನ್ ಅಲ್ಲಿ ನನ್ನ ಕರೆದು ಬಿಟ್ಟು, ನನಗ್ ಬ್ಲೆಸ್ ಮಾಡ್ಬಿಟ್ಟು, ಆ 8-10 ವರ್ಷಗಳಿಂದ ನಾನು ಏನು ಜಾಬ್ ಸಿಗ್ತಾ ಇರ್ಲಿಲ್ಲ, ಒಂದೇ ಒಂದೇ ವಾರ, ಒಂದೇ ದಿನ 2 ಗಂಟೆ ಅವ್ರ ಎದುರು ಕುತ್ಕೊಂಡು ಅವ್ರ ದರ್ಶನ ಮಾಡಿದ್ಕೋಸ್ಕರ ನನ್ನ ಕೈಯಲ್ಲಿ ನೆಕ್ಸ್ಟ್ ವೀಕ್ 3 ಆಫರ್ ಲೆಟರ್ಸ್ ಇತ್ತು. ನಾನು ಯೋಚನೆ ಮಾಡ್ತಿದ್ದೆ ಎಲ್ಲಿ ಜಾಯ್ನ್ ಆಗ್ಬೇಕು ಅಂತ ಹೇಳಿ. ಅಲ್ಲಿಂದ ನಮ್ಮ ಗುರುಜಿಯ ನನ್ನ ಸಂಬಂಧ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ನನ್ನ ವೈಟಮಿನ್ ಡಿ ಡೆಫಿಷಿಯನ್ಸಿ, ಬಿ 12 ಡೆಫಿಷಿಯನ್ಸಿ, ಆಮೇಲೆ PCOD, ನನ್ಗೆ ಡಾಕ್ಟರ್ ಹೇಳಿದ್ರು, ನಿನ್ ಮಗು ಆಗೋದು ತುಂಬಾ ಕಷ್ಟ, ನಿಮ್ಮ ಸಿಚುವೇಶನ್ ನೋಡ್ಬಿಟ್ಟು ಇಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಆಗ್ತಿತ್ತು, ಫೇಸ್ ಮೇಲೆ ತುಂಬಾ ತರ ಪಿಂಪಲ್ಸ್ ಎಲ್ಲ ಬರ್ತಿತ್ತು, ತುಂಬಾ ಕಷ್ಟ ಆಗ್ತಿತ್ತು ನನ್ಗೆ ನಡಿಯಕ್ಕೆ, ಓಡಾಡಕ್ಕೆ, ನಾರ್ಮಲ್ ಲೈಫ್ ಲೀಡ್ ಮಾಡಕ್ಕೆ. ಸೊ ಆ ಟೈಮಲ್ಲಿ ಆ ನಾನು ಇಂಡಿಯಾಗ್ ಹೋದೆ. ಅದು 1 ತಿಂಗಳಾದ್ಮೇಲೆ ಇಂಡಿಯಾಗ್ ಹೋದಾಗ ನಾನು ಮತ್ತೆ ಚೆಕಪ್ ಮಾಡಿಸ್ದೆ ಎಲ್ಲಾನು, ವಿದೌಟ್ ಎನಿ ಮೆಡಿಸಿನ್. ನನ್ನ ವೈಟಮಿನ್ ಡಿ ನಾರ್ಮಲ್ ಆಗಿತ್ತು, ಬಿ 12 ನಾರ್ಮಲ್ ಆಗಿತ್ತು, ನನ್ನ PCOD ನಾರ್ಮಲ್ ಆಗಿತ್ತು. ಅದಾದ 8 ತಿಂಗಳ ನಂತರ ನಾನು ಒಂದು ಹೆಲ್ದಿ ಮಗುವನ್ನ, 9 ತಿಂಗಳ ನಂತರ ನಾನು ಹೆಲ್ದಿ ಮಗುವನ್ನ ಜನ್ಮ ಕೊಟ್ಟೆ. ಸೊ ಇದು ಗುರುಜಿಯ ಬ್ಲೆಸ್ಸಿಂಗ್. ಅವರ ಒಂದು ದರ್ಶನ, ಅವರ ಒಂದು ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾನೆ ನಿಮ್ಮ ಜೀವನ ಎಷ್ಟು ಕಲ್ಯಾಣ ಆಗುತ್ತೆ ಅಂತಂದ್ರೆ, ಅದನ್ನ ನಾನು ಶಬ್ದದಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ. ಗುರುಜಿಯ ಹುಟ್ಟಿದ ದಿನ 7ನೇ ಜುಲೈ. ಆಮೇಲೆ ಅವರು ಸಮಾಧಿ ತಗೊಂಡಿದ್ದು 31ನೇ ಮೇ ಅಲ್ಲಿ. 2007ರಲ್ಲಿ ಅವ್ರು ಸಮಾಧಿ ತಗೊಂತಾರೆ. ಈಗ ಆಲ್ಮೋಸ್ಟ್ 19-20 ವರ್ಷ ಆಯ್ತು ಅವ್ರ ಸಮಾಧಿ ತಗೊಂಡು. ಬಟ್ ಅವ್ರ ಸಮಾಧಿ ತಗೊಂಡ್ಮೇಲೆ ಇನ್ನೂ ಪವರ್ಫುಲ್ ಆಗಿದ್ದಾರೆ, ಇನ್ನೂ ಸ್ಟ್ರಾಂಗ್ ಆಗಿದ್ದಾರೆ. ಪೂರಾ ಎಲ್ಲ ವರ್ಲ್ಡ್ ವೈಡ್ ಅಲ್ಲಿ ನೀವು ಯಾವ ದೇಶ ಗ್ಲೋಬಲಿ ನೀವು ಒಂದು ಪಾಯಿಂಟ್ ಔಟ್ ಮಾಡಿ, ಗ್ಲೋಬಲ್ಲಿ ಯಾವ ಕಂಟ್ರಿಲಿ ಸತ್ಸಂಗ ಆಗ್ತಾ ಇಲ್ಲ, ಪ್ರತಿಯೊಂದು ಕಂಟ್ರಿಲಿ ಸತ್ಸಂಗ ಆಗ್ತಾ ಇದೆ. ಎಲ್ಲರ ಮೇಲೆ ಕರುಣೆ, ಎಲ್ಲರ ಮೇಲೆ ಎಲ್ಲರನ್ನ ಕಲ್ಯಾಣ ಮಾಡ್ತಾ ಇದ್ದಾರೆ ಗುರುಜಿ. So ಇದಾದ ನಂತರ ನಮ್ಮ ಯಜಮಾನರು ದುಬೈ ಸಿಟಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ರು. ಆ ಟೈಮಲ್ಲಿ ಅವ್ರು ಜಾಬ್ ಬಿಟ್ಟಿದ್ರು. ಸೊ ಬೇರೆ ಜಾಬ್ ಹುಡ್ಕಾಡ್ತಾ ಇದ್ರು. ಅದೇ ಸಮಯದಲ್ಲಿ ಗುರುಜಿ ಮತ್ತೆ ಬ್ಲೆಸ್ಸಿಂಗ್ಸ್ ಮಾಡಿ ಅವ್ರಿಗೆ ಕತಾರಲ್ಲಿ ಒಳ್ಳೆ ಜಾಬ್, ಒಳ್ಳೆ ಪೊಸಿಷನ್ ಅಲ್ಲಿ, ಒಳ್ಳೆ ಸ್ಯಾಲರಿಯಲ್ಲಿ ಮತ್ತೊಂದ್ಸಲ ಅವರು ಬ್ಲೆಸ್ ಮಾಡಿದ್ರು. ನಾವು 2019 ಜುಲೈಯಲ್ಲಿ ನಾವು ಕತಾರ್ಗ್ ಬಂದ್ವಿ. ನಮ್ಮ ಯಜಮಾನ್ರು ಜಾಬ್ ಜಾಯಿನ್ ಆದ್ರು. ಆದ್ಮೇಲೆ ನಾನಿಲ್ಲಿ ಕನ್ಸೀವ್ ಮಾಡಿದೆ ನನ್ನ ಮಗುನ, ನನ್ನ ಮಗಳನ್ನ. ಕನ್ಸೀವ್ ಮಾಡ್ಮೇಲೆ ಎಲ್ಲ ನಾರ್ಮಲ್ ಆಗಿ ನಡೀತಾ ಇತ್ತು. ನನ್ ಕನ್ಸೀವ್ ಆಗಿ 2 ತಿಂಗಳಿಗೆ ನನ್ ಮತ್ತೆ ಬ್ಲೀಡಿಂಗ್ ಆಗಕ್ ಶುರು ಆಯ್ತು. ನಿಮ್ಮ ಗರ್ಭಾವಸ್ಥೆಯಲ್ಲಿ 3 ತಿಂಗಳು ನಿಮ್ಗೆ ಬ್ಲೀಡಿಂಗ್ ಆಗ್ಬಾರ್ದು. ಬಟ್ ನನ್ನ 2 ತಿಂಗಳಲ್ಲೇ ಬ್ಲೀಡಿಂಗ್ ಸ್ಟಾರ್ಟ್ ಆಯ್ತು. ಹೆವಿ ಕ್ಲಾಟೆಡ್ ಬ್ಲಡ್ಸ್ ಎಲ್ಲ ಬರ್ತಾ ಇತ್ತು. ಸೊ ಒಂದಿನ ರಾತ್ರಿ ಬ್ಲೀಡಿಂಗ್ ಸ್ಟಾರ್ಟ್ ಆಯ್ತು. ಸೊ ತುಂಬಾ ನಾನು ತಲೆ ತಿರುಗಿ ಬಂದು ಬಾತ್ರೂಮ್ ಅಲ್ಲಿ ಬಿದ್ಬಿಟ್ಟಿದ್ದೆ. ನಮ್ಮ ಯಜಮಾನರು ಬಂದು ನನ್ನ ಎತ್ಕೊಂಡು ಬೆಡ್ರೂಮ್ ಅಲ್ಲಿ ನನ್ನ ಮಲಗಿಸಿ ಡಾಕ್ಟರ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ, ರಾತ್ರಿ ಡಾಕ್ಟರ್ ಅವೈಲೇಬಲ್ ಇರ್ಲಿಲ್ಲ. ಸೊ ರಾತ್ರಿ ಎಲ್ಲ ಬ್ಲೀಡಿಂಗ್ ಆಯ್ತು. ಸೊ ನೆಕ್ಸ್ಟ್ ಮಾರ್ನಿಂಗ್ ನಾವು ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಡಾಕ್ಟರ್ ಹತ್ರ ಹೋದ್ವಿ. ನಾನ್ ಹೋಗ್ಬೇಕಾದ್ರೆ ಗುರುಜಿ ಸ್ವರೂಪ ನನ್ ಮನೆಯಲ್ಲಿ ಇತ್ತು. ನಾನ್ ಪ್ರೇ ಮಾಡ್ದೆ, ಗುರುಜಿ ಎಲ್ರು ಡಾಕ್ಟರ್ ಹೇಳ್ತಾರೆ ನಾನ್ ತಾಯಿ ಆಗಕ್ ಸಾಧ್ಯ ಇಲ್ಲ ಅಂತ ಹೇಳಿ. ಅವ್ರು ಹೇಳಿದ್ರು, ಡಾಕ್ಟರ್ ಸೈನ್ಸ್ ಎಲ್ಲ ಹೇಳಿತ್ತು ನನ್ ಮಗು ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ. ಬಟ್ ಇದು ಕೊಟ್ಟಿದ್ ನೀವು. ಒಂದ್ ವೇಳೆ ನಾನು ಈ ಮಗುನ ಪಡೆಯೋಕ್ ಯೋಗ್ಯ ಇಲ್ಲ ಅಂತಂದ್ರೆ ನೀವು ವಾಪಸ್ ತಗೊಂಡ್ಬಿಡಿ ಅಂತ ಹೇಳಿ ಅವ್ರನ್ನ ನಮಸ್ಕಾರ ಮಾಡ್ಬಿಟ್ಟು ನಾನು ಹಾಸ್ಪಿಟಲ್ಗೆ ಹೋದೆ. ಅಲ್ಟ್ರಾಸೌಂಡ್ ಆಯ್ತು. ಅಲ್ಟ್ರಾಸೌಂಡ್ ಆದ್ಮೇಲೆ ಡಾಕ್ಟರ್ ಹೇಳ್ತಾರೆ ಮಗು ಹೆಲ್ದಿ ಆಗಿದೆ. ನಾವು ನಾವು ಅವ್ರ ಹಾರ್ಟ್ ಬೀಟ್ ನಾವು ಕೇಳಿಸ್ತಾ ಇದೆ ನಮ್ಗೆ ಎಲ್ಲಾ ಹೆಲ್ದಿ ಆಗಿದೆ, ನೀವು ಹೆಲ್ದಿ ಆಗಿದ್ರೆ ಇನ್ನು ಯೋಚನೆ ಮಾಡ್ಬಿಡಿ ಅಂತ ಹೇಳಿ. ಮತ್ತೆ ಮನೆಗೆ ಹೋದೆ. ಮತ್ತೆ ಮನೆಗೆ ಹೋಗಿ ಒಂದು 3-4 ಅವರ್ಸ್ ಮೇಲೆ ಮತ್ತೆ ಹೆವಿ ಕ್ಲಾಟೆಡ್ ಬ್ಲೀಡಿಂಗ್ ಸ್ಟಾರ್ಟ್ ಆಯ್ತು. ಹೆಂಗೆ ಬ್ಲೀಡಿಂಗ್ ಇತ್ತು ಅಂದ್ರೆ, ಮಿಸ್ಕ್ಯಾರೇಜ್ ಆದಾಗ ಯಾವ ರೀತಿ ಬ್ಲೀಡಿಂಗ್ ಬರುತ್ತಲ್ಲ ಆ ತರ ಬ್ಲೀಡಿಂಗ್ ಇಲ್ಲ, ಅಷ್ಟು ಹೆವಿ ಕ್ಲಾಟೆಡ್ ಬ್ಲಡ್. ಅದು ನೋಡಿ ಗೊತ್ತಾಗ್ಬಿಡುತ್ತೆ ಅದು ಈಗ ಮಗು ಇಲ್ಲ ಹೊಟ್ಟೆಲಿ ಅಂತ ಹೇಳಿ, ಆ ತರ ಪರಿಸ್ಥಿತಿ. ಮತ್ತೆ ಡಾಕ್ಟರ್ ಹತ್ರ ಹೋದ್ವಿ. ಡಾಕ್ಟರ್ ಮತ್ತೆ ಅಲ್ಟ್ರಾಸೌಂಡ್ ಮಾಡಿದ್ರು. ಮತ್ತೆ ಹೇಳಿದ್ರು ಪರವಾಗಿಲ್ಲ, ಮಗು ಹುಷಾರಾಗಿದೆ. ಅವ್ರು ಹೇಳಿದ್ರು ಇದೊಂಥರ ತುಂಬಾ ವಿಚಿತ್ರವಾದ ಘಟನೆ, ಈ ತರ ಆಗ್ಬಾರ್ದು.
ಎಂದು ನಾವ್ ಈ ತರ ಸಿಚುವೇಶನ್ ನೋಡಿಲ್ಲ. ತುಂಬಾ ಒಂದು ಒಂದು 1000 ಜನರಲ್ಲಿ ಒಬ್ರಿಗೆ ಆಗುತ್ತೆ ಏನೋ, ಬಟ್ ನಿಮ್ ಮೇಲೆ ತುಂಬಾ ಬ್ಲೆಸ್ಸಿಂಗ್ ಇದೆ. ಸೊ ಈ ಮಗು ಉಳಿದಿದೆ ಅಂತಂದ್ರೆ ಏನೋ ಬ್ಲೆಸ್ಸಿಂಗ್ ಇದೆ, ಯಾರ್ದೋ ಬ್ಲೆಸ್ಸಿಂಗ್ ಇದೆ ನಿಮ್ ಮೇಲೆ ಅಂತ ಹೇಳಿದ್ರು ಡಾಕ್ಟ್ರು. ಸೊ ಅದಕ್ಕೆ ತುಂಬಾ ತುಂಬಾ ಶುಕ್ರಾನ ಗುರುಜಿ, ನೀವು ನನ್ಗೆ ಈ ಮಗುನ ಬ್ಲೆಸ್ಸಿಂಗ್ ಆಗಿ ಕೊಟ್ಟಿದ್ದೀರಾ. ಸೊ ತುಂಬಾ ಸತ್ಸಂಗಗಳಿವೆ. ಈ ಸತ್ಸಂಗ ಹೇಳಕ್ ಕುತ್ಕೊಂಡ್ರೆ ನನ್ಗೆ ರಾತ್ರಿ ಎಲ್ಲ ನಾನು ಸತ್ಸಂಗ ಹೇಳ್ತಾ ಇರ್ಬೋದು. ಅವರ ಬ್ಲೆಸ್ಸಿಂಗ್ಸ್, ನಾನು ಅವರ ಇಂದ ಪಡೆದ ಅನುಭವಗಳ ನಿಮ್ ಜೊತೆ ಹೇಳ್ತಾ ಹೋದ್ರೆ ಸಮಯಕ್ಕೆ ಸೀಮಿತ ಇಲ್ಲ. ಅಷ್ಟು ನನ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋದಿದೆ. ಇನ್ನೊಂದೇನಪ್ಪಾ ಅಂತಂದ್ರೆ, ನಾವು ಆ ಗುರುಜಿಯಿಂದ ಗುರುಜಿ ಹತ್ರ ಫಸ್ಟ್ ಹೋದಾಗ ಅವ್ರು ನಮ್ಗೆ ಮೊದಲು ಹೆಲ್ತ್ ಬ್ಲೆಸ್ ಮಾಡ್ತಾರೆ. ನಿಮ್ಮ ಹೆಲ್ತ್ ಸರಿಯಾಗಿದ್ರೆ ತಾನೇ ನೀವು ಮುಂದೆ ಎಲ್ಲಿನ ಲೈಫ್ ಎಲ್ಲ ಲೀಡ್ ಮಾಡೋದು. ಆಮೇಲೆ ನಮ್ ಫೈನಾನ್ಷಿಯಲ್ ಏನೋ ಇಶ್ಯೂಸ್ ಇದ್ರೆ, ನಮ್ಮ ಜಾಬ್ ರಿಲೇಟೆಡ್ ಇಶ್ಯೂ ಇದ್ರೆ ಅದು ರಿಸಾಲ್ವ್ ಮಾಡ್ತಾರೆ. ಆಮೇಲೆ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಇಶ್ಯೂ ಇದ್ರೆ ಅದು ರಿಸಾಲ್ವ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಅವರು ಜೀವನವನ್ನ ಹೆಂಗ್ ಕಲಿಬೇಕು ಅನ್ನೋದು ಪಾಠ ಕಲಿಸ್ತಾರೆ. ಯಾಕಂತಂದ್ರೆ ನಾವು ನಮ್ಮ ಜೀವನದಲ್ಲಿ ಹೆಂಗ್ ಬದುಕ್ತಾ ಇದೀವಿ ಅಂತಂದ್ರೆ, ಹೇಳ್ಬೇಕು ಬೆಳಗ್ಗೆ ಹೇಳ್ಬೇಕು, ಬ್ರೇಕ್ಫಾಸ್ಟ್ ಮಾಡೋದು, ಆಫೀಸ್ಗೆ ಹೋಗೋದು, ಆಮೇಲೆ ಬಂದ್ಬಿಟ್ಟು ನಾರ್ಮಲ್ ನಮ್ಮ ದಿನಚರಿಯನ್ನ ಮಾಡ್ತೀವಿ ನಾವು. ಬಟ್ ನಾವು ಈ ಒಂದು ಲೈಫ್ ಸ್ಟೈಲ್ ಅಲ್ಲಿ ಮರಿತಾ ಇದ್ದೀವಿ ಒಂದು ಮನುಷ್ಯ ಹೆಂಗೆ ಜೀವನ ಬಾಳ್ಬೇಕು ಅನ್ನೋದು. ಸೊ ಅದು ನಮ್ ಗುರುಜಿ ಕಲ್ಸ್ಕೊಡ್ತಾರೆ. ತುಂಬಾ ಸತ್ಸಂಗಗಳಿವೆ. ಸೊ ಇದ್ರಲ್ಲಿ ಇನ್ನೊಂದು ಸತ್ಸಂಗ, ನಮ್ಮ ತಮ್ಮನ ಸತ್ಸಂಗ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ನಮ್ ತಮ್ಮ ರೀಸೆಂಟ್ ಆಗಿ ಒಂದು 2-3 ವರ್ಷದ ಹಿಂದೆ ಅವನು ಹೈವೇ ಮೇಲೆ ಹೋಗ್ತಾ ಇದ್ದ ಬೈಕ್ ತಗೊಂಡು. ಹೋಗ್ಬೇಕಾದ್ರೆ ತುಂಬಾ ದೊಡ್ಡ ಆಕ್ಸಿಡೆಂಟ್ ಆಯ್ತು ಅವನ್ಗೆ. ಟ್ರಕ್ ಅದು ಡಿಕ್ಕಿ ಮಾಡ್ಬಿಟ್ಟು ಅವ್ನ್ ಕೆಳಗ್ ಬಿದ್ದು, ಅವನ್ ತಲೆ ಎಲ್ಲ ಒಡೆದು ಹೋಗಿ, ಪೂರಾ ಫ್ರಾಕ್ಚರ್ ಆಗಿ ಕೈ ಕಾಲು ಎಲ್ಲ ಮುರಿದು ಹೋಗಿ ಅವನು ಹೈವೇ ಮೇಲೆ ಬಿದ್ದಿದ್ದ. ಸೊ ಹೈವೇ ಮೇಲೆ, ಅದು ಬೇರೆ ಊರ್ ಹೈವೇ. ನಮ್ಮ ಕರ್ನಾಟಕದಲ್ಲಿ ನಾವು ಇರೋದು ಗುಲ್ಬರ್ಗಾದಲ್ಲಿ, ಬಟ್ ಅಲ್ಲಿನ ಹೈವೇ ಅಲ್ಲ ಅದು. ಎಲ್ಲೋ ಬೇರೆ ಅವನು ಸಿಟಿ ಹೋಗ್ತಾ ಇದ್ದ, ಅಲ್ಲಿ ಅವನು ಬಿದ್ದಿದ್ದ. ಅವ್ನ್ ಬಿದ್ದು ಒಂದು 10 ನಿಮಿಷಕ್ಕೆ ನಮ್ ತಾಯಿಗೆ ಒಂದು ಫೋನ್ ಬರುತ್ತೆ. ನಿಮ್ ಮಗ ಇಲ್ಲಿ ಬಿದ್ದಿದ್ದಾನೆ, ಬಂದು ಪ್ಲೀಸ್ ಅವ್ನ್ ತಗೊಂಡ್ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ. ನಾವು ಇಲ್ಲಿ ಅವ್ನಿಗೆ ಏನೇನ್ ಬೇಕೆಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ, ಆಂಬುಲೆನ್ಸ್ ಕಾಲ್ ಮಾಡ್ತಾ ಇದೀವಿ ಅಂತ ಹೇಳಿ ಅವರು ಕಾಲ್ ಮಾಡಿದ್ರು. ನಮ್ಮಮ್ಮ ಫೋನ್ ಬಂದ ತಕ್ಷಣ ನನ್ನ ತಮ್ಮಂಗೆ ನನ್ನ ತಂಗಿಗೆ ಎಲ್ರು ಕಾರ್ ತಗೊಂಡು ನಾವು ಆ ಲೊಕೇಶನ್ಗೆ ಹೋದ್ವಿ. ಹೋದ ತಕ್ಷಣ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ. ಎಲ್ಲ ರಿಕವರಿ ಆಯ್ತು, ಎಲ್ಲ ಆಯ್ತು. ನಮ್ ತಮ್ಮ ಹೆಲ್ದಿ ಆಗಿ ಮನೆಗೆ ವಾಪಸ್ ಬಂದ. ಬಟ್ ಒಂದು ಕ್ವಶನ್ ಇನ್ನುವರೆಗೂ ನಮ್ ತಾಯಿ ಮನ್ಸಲ್ಲಿದೆ. ಯಾಕಂದ್ರೆ ನಮ್ ತಾಯಿ ಕೂಡ ತುಂಬಾ ದೊಡ್ಡ ಭಕ್ತಿ ಗುರುಜಿದು. ಅವಳು ನನ್ನ ಒಂದು ನಾನು ಕನೆಕ್ಟ್ ಆದಾಗ ನಮ್ಮಮ್ಮ ನನ್ನ ಜೀವನದ ಅನುಭವಗಳನ್ನು ನೋಡಿ ಅವಳು ಕನೆಕ್ಟ್ ಆದ್ಲು. ಅವಳು ತುಂಬಾ ಸತ್ಸಂಗಗಳಿವೆ. ಇನ್ನುವರೆಗೂ ನಮ್ಮ ಮನ್ಸಲ್ಲಿ ಒಂದು ಕಾಡೋ ಪ್ರಶ್ನೆ ಏನು ಅಂತಂದ್ರೆ, ಈಗ ನಾವು ಬೇರೆ ಸಿಟಿ ಹೋದಾಗ ಅಲ್ಲಿ ಹೈವೇ ಮೇಲೆ ನಮ್ಗೆ ಆಕ್ಸಿಡೆಂಟ್ ಆಗಿದೆ. ಆಮೇಲೆ ಇವತ್ತು ಎಲ್ಲರ ಮೊಬೈಲ್ಗೂ ಪಾಸ್ವರ್ಡ್ ಇರುತ್ತೆ. ಯಾರು ಪಾಸ್ವರ್ಡ್ ಓಪನ್ ಮಾಡೋ ಆಗಿಲ್ಲ. ಆಗ ನೀವು ಪಾಸ್ವರ್ಡ್ ಕ್ರ್ಯಾಕ್ ಮಾಡ್ಬೇಕು ಅಂತಂದ್ರೆ ನೀವು ಮೊಬೈಲ್ ಶಾಪ್ ಹೋಗಿ ಪಾಸ್ವರ್ಡ್ ಕ್ರ್ಯಾಕ್ ಮಾಡ್ಬೇಕು, ಹೌದಾ? ಅಲ್ಲಿ ಹೈವೇಯಲ್ಲಿ ನೀವು ಬಿದ್ದಾಗ 10 ನಿಮಿಷದಲ್ಲಿ ಒಬ್ಬ ಮನುಷ್ಯ ಬಂದ್ಬಿಟ್ಟು ನಮ್ ತಮ್ಮನ ಪಾಸ್ವರ್ಡ್ ಓಪನ್ ಮಾಡ್ಬಿಟ್ಟು ನಮ್ಮ ಅಮ್ಮನ ಮೊಬೈಲ್ಗೆ ಕಾಲ್ ಮಾಡಿದ್ದು ಯಾರು? ಯಾಕಂದ್ರೆ ಮೊಬೈಲ್ ಕೆಳಗ್ ಬಿದ್ದಾಗ ಆ ಮೊಬೈಲ್ ಏನು ಸಿಕ್ಕಿದ್ದು ಸರಿ, ಆ ಮೊಬೈಲ್ ಪಾಸ್ವರ್ಡ್ ಅವ್ರಿಗೆ ಹೆಂಗ್ ಗೊತ್ತಾಯ್ತು? ನಮ್ಮ ಅಮ್ಮನ ನಂಬರ್ ಹೆಂಗ್ ಗೊತ್ತಾಯ್ತು ಅವ್ರಿಗೆ? ಇದು ಯಾರು? ಇದು ಗುರೂಜಿ. ಯಾರ್ ಪಾಸ್ವರ್ಡ್ ಯಾರಿಗ್ ಗೊತ್ತಿರೋದಿಲ್ವಲ್ಲ. ಸೊ ಹೆಂಗೆ ಅವ್ರು ಪಾಸ್ವರ್ಡ್ ಓಪನ್ ಮಾಡಿದ್ರು, ನಮ್ಮಮ್ಮನ್ ಕಾಲ್ ಮಾಡಿದ್ರು? ಸೊ ಅನಂತಂ ಶುಕ್ರಾನ ಗುರುಜಿ, ಕೋಟಿ ಕೋಟಿ ನಮಸ್ಕಾರಗಳು, ಕೋಟಿ ಕೋಟಿ ಧನ್ಯವಾದಗಳು ನಿಮ್ಗೆ, ನಮ್ ತಮ್ಮನ್ ಇನ್ನೊಂದು ಜೀವನ ಕೊಟ್ಟಿದ್ಗೋಸ್ಕರ. ಇದೇ ತರ ನಮ್ಮ ತಾಯಿದು ತುಂಬಾ ಸತ್ಸಂಗಗಳಿವೆ. ನಮ್ ತಾಯಿ 2023 ಗುರುಜಿ ಜೊತೆ ತುಂಬಾ ಕನೆಕ್ಟ್ ಆದ್ರು. ನನ್ನ ಅನುಭವಗಳನ್ನ ನೋಡಿ, ನನ್ನ ಜೀವನದ ಒಂದು ಬ್ಲೆಸ್ಸಿಂಗ್ಸ್ ಅನ್ನ ನೋಡಿ. ಸೊ ನಮ್ಮಮ್ಮ ತುಂಬಾ, ಅಪ್ಪ ಅಮ್ಮ ತುಂಬಾ ಬಿಸ್ನೆಸ್ ತುಂಬಾ ಲಾಸ್ ಆಗ್ತಾ ಇತ್ತು. ಸೊ ಆ ಟೈಮ್ ಅಲ್ಲಿ ನಮ್ಮಮ್ಮ ಗುರುಜಿ ಜೊತೆ ಜಾಯಿನ್ ಆದ್ಮೇಲೆ ಅವ್ರು ಮತ್ತೊಂದು ಹೊಸ ಬಿಸ್ನೆಸ್ ಓಪನ್ ಮಾಡಿದ್ರು. ಈಗ ಎಷ್ಟು ಸಕ್ಸಸ್ಫುಲ್ ಆಗಿ ಆ ಬಿಸ್ನೆಸ್ ನಡೀತಾ ಇದೆ ಗುರುಜಿ ಕೃಪೆಯಿಂದ ಅಂತಂದ್ರೆ, ಅವರೆಲ್ಲ ತುಂಬಾ ಸುಖವಾಗಿದ್ದಾರೆ, ಖುಷಿಯಾಗಿದ್ದಾರೆ. ನಮ್ಮಮ್ಮನ ಹೆಲ್ತ್ ಇಶ್ಯೂಸ್ ತುಂಬಾ ಇತ್ತು. ಅವಳಿಗೆ ತುಂಬಾ ತಲೆನೋವ್ತಾ ಇತ್ತು. ಈಗ ಅದು ಇಷ್ಟು ಕಡಿಮೆ ಆಗ್ಬಿಟ್ಟಿದೆ ಆ ನೋವು ಅಂತಂದ್ರೆ, ಮುಂಚೆ ಎಲ್ಲ ಮೆಡಿಸಿನ್ ಇಲ್ದೇನೆ ಅವಳು ಮಲಗ್ತಾನೆ ಇರ್ಲಿಲ್ಲ, ಅಷ್ಟು ತಲೆನೋವು ಅವಳಿಗೆ. ಬಟ್ ಈಗ ತುಂಬಾ ಅವಳ ಹೆಲ್ತ್ ಇಶ್ಯೂಸ್ ರಿಸಾಲ್ವ್ ಮಾಡಿದ್ದಾರೆ ಗುರುಜಿ. ಅವಳ ಫೈನಾನ್ಷಿಯಲ್ ಇಶ್ಯೂನ ಗುರುಜಿ ಅಮ್ಮಂದು ರಿಸಾಲ್ವ್ ಮಾಡಿದ್ದಾರೆ. ಒಂದೋ ಎರಡೋ ಸಾವಿರಾರು ಸತ್ಸಂಗಗಳಿವೆ. ಈಗ ನಮ್ ಚಿಕ್ಕಮ್ಮನೂ ಕೂಡ ನನ್ನ ಮತ್ತೆ ನಮ್ ತಾಯಿಯ ಒಂದು ಬ್ಲೆಸ್ಸಿಂಗ್ಸ್ ಅನ್ನ ನೋಡಿ ಅವರು ಗುರುಜಿ ಜೊತೆ ಕನೆಕ್ಟ್ ಆದ್ರು.
ಗುರುಜಿ ಸ್ವರೂಪ ಅವ್ರ ಬರೀ ಏನೂ ಮಾಡಿಲ್ಲ. ಗುರುಜಿ ಸ್ವರೂಪನ ನಾನು ಅವ್ರು ಕೊಟ್ಟು ಕಳಿಸಿದ್ದೆ. ಅವರ ಮನೆಯಲ್ಲಿ ಏನು ನಮ್ಮ ಜಗಲಿ ಇರುತ್ತಲ್ಲ, ಆ ಜಗಲಿಲಿ ಇಟ್ಟು ಪೂಜೆ ಮಾಡ್ತಾರೆ. ನಮ್ ಚಿಕ್ಕಮ್ಮ ಅವ್ರದ್ದು ಸ್ಕೂಲ್ ಇದೆ. ಆ ಸ್ಕೂಲ್ ಪ್ಲಾಟ್ ಎನ್ನೆ ಆಗಿರ್ಲಿಲ್ಲ. ಸೊ ಎಷ್ಟೋ ವರ್ಷಗಳಿಂದ ಅವಳು ಆಫೀಸ್ ಸುತ್ತಾ ಇದ್ಲು. ಬಟ್ ಗುರುಜಿನ ಒಯ್ದು ತಮ್ಮ ಮನೆಯಲ್ಲಿ ಜಗಲಿಲಿ ಇಟ್ಟು ಬರೀ ಅವಳು ಪ್ರೇ ಮಾಡಿದ್ಲು, ಗುರುಜಿ ಇದು ನಿಮ್ ಸ್ಕೂಲು, ಇದು ನೀವೇ ಉದ್ಧಾರ ಮಾಡ್ಬೇಕು ಅಂತ ಹೇಳಿ. ವಿದಿನ್ 6 to 8 months ಅಲ್ಲಿ ಆ ಪ್ಲಾಟ್ ಎನ್ನೆ ಆಯ್ತು. ಆಮೇಲೆ ಮುಂದಿನ ಯಾವ್ದೋ ಕ್ಲಾಸಿಗೆಲ್ಲ ಅವರು ಪರ್ಮಿಷನ್ ತಗೊಳ್ಬೇಕಾಗುತ್ತೆ, ಹೆಚ್ಚಿನ ಕ್ಲಾಸ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ. ಸೊ ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಮಾಡ್ಬೇಕಾದ್ರೆ, ಕನ್ನಡ ಮೀಡಿಯಂ ಸ್ಕೂಲ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಲ್ಲಕ್ಕೂ ಬೇರೆ ಬೇರೆ ಪರ್ಮಿಷನ್ಸ್ ಇರುತ್ತೆ. ಆ ಪರ್ಮಿಷನ್ ಸಿಗ್ತಾ ಇರಲಿಲ್ಲ, ಆ ಪರ್ಮಿಷನ್ ಸಿಕ್ತು. ಇವತ್ತು ನಿನ್ನೆ ಫೋನ್ ಮಾಡಿ ಹೇಳ್ತಾ ಇದ್ರು, ಗುರುಜಿ ಆಶೀರ್ವಾದ ಇಲ್ದೆ ಇದೆಲ್ಲ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಹೇಳಿ. ಅವ್ರೆಷ್ಟು ಕರುಣಾಮಯಿ ಗೊತ್ತಾ, ಅವ್ರಿಗೇನೂ ಬೇಕಾಗಿಲ್ಲ ನಮ್ಮಿಂದ. ದುಡ್ಡು ಬೇಕಾಗಿಲ್ಲ, ಬರೀ ಅವ್ರು 1 to 1 ಕನೆಕ್ಷನ್ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರ ಸ್ವರೂಪ ಮನೇಲಿ ಇಟ್ಕೊಳ್ಳಿ, ಅವ್ರ ಜೊತೆ ಮಾತಾಡಿ, ಅವ್ರು ಕೇಳಿಸ್ಕೊಂತಾರೆ. ನೀವು ಮಾತಾಡಿದ ಪ್ರತಿಯೊಂದನ್ನು ಕೇಳಿಸ್ಕೊಂತಾರೆ. ಅದಕ್ಕೆ ಅವರು ಆನ್ಸರ್ ಕೊಡ್ತಾರೆ ನಿಮ್ಗೆ, ಬೇರೆ ಬೇರೆ ಸಂಕೇತದಲ್ಲಿ ಆನ್ಸರ್ ಕೂಡ ಕೊಡ್ತಾರೆ. ಸೊ ಒಂದಿನ ನಾನು ನನ್ನ ಇನ್ನೊಂದು ಸತ್ಸಂಗ, ತುಂಬಾ ಕ್ಯೂಟ್ ಆದ ಸತ್ಸಂಗ ಹೇಳಕ್ ಇಷ್ಟಪಡ್ತೀನಿ. ನಾನು ಆ, ಆ, 3-4 ತಿಂಗಳು ಪ್ರೆಗ್ನೆಂಟ್ ಇದ್ದೆ. ಸೊ ನಂಗೆ ತುಂಬಾ ಬಿಸಿಬೇಳೆ ಬಾತ್ ತಿನ್ಬೇಕು ಅಂತ ತುಂಬಾ ಆಸೆ. ಆ ಟೈಮಲ್ಲಿ ನಾವು ಕತಾರಲ್ಲಿ ಇದ್ವಿ, ಹೊಸದಾಗಿ ಬಂದಿದ್ವಿ. ನಮ್ಗೆ ಸೂಪರ್ ಮಾರ್ಕೆಟ್ ಅಲ್ಲಿ ಯಾವ ಮಸಾಲೆ ಸಿಗುತ್ತೆ ಅಂತ ಅಷ್ಟು ನಾಲೆಜ್ ಇರ್ಲಿಲ್ಲ. ಸೊ ಗುರುಜಿ ಸ್ವರೂಪ ನಾನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೆ. ಸೊ ಆ ಟೈಮಲ್ಲಿ ಕೋವಿಡ್ ಅಲ್ಲಿ ಅಪ್ಪ ಅಮ್ಮನೂ ಗೊತ್ತಿರ್ಲಿಲ್ಲ, ಫ್ಲೈಟ್ಸ್ ಎಲ್ಲ ಬಂದಿತ್ತಲ್ಲ. ಸೊ ಇದು ನನ್ನ ಮೊದಲನೇ ಪ್ರೆಗ್ನೆನ್ಸಿ ಆಗಿದ್ರಿಂದ ನಂಗೆ ತುಂಬಾ ಕಷ್ಟ ಆಗ್ತಿತ್ತು. ಸೊ ನಾನು ಒಬ್ಳೆ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೆ. ಸೊ ನಾನು ಗುರುಜಿ ಸ್ವರೂಪ ನೋಡ್ಬಿಟ್ಟು ಗುರುಜಿ ಜೊತೆ ಮಾತಾಡ್ತಾ ಇದ್ದೆ. ಗುರುಜಿ, ನೋಡಿ ನೀವು, ಆ, ನನ್ಗ ನಾನ್ ಪ್ರೆಗ್ನೆಂಟ್ ಆದೆ ಕೋವಿಡ್ ಅಲ್ಲಿ, ಅಪ್ಪ ಅಮ್ಮನೂ ಬರಕ್ ಆಗ್ಲಿಲ್ಲ. ಗುರುಜಿ ನನ್ಗೆ ಯಾರು ಟೇಕ್ ಕೇರ್ ಮಾಡ್ತಾರೆ, ಇವತ್ ನೋಡಿ ನನ್ಗೆ ನನ್ಗೆ ತುಂಬಾ ಆಸೆ ಆಗುತ್ತಲ್ಲ, ಗರ್ಭಿಣಿ ಇದ್ದಾಗ ಇದ್ ತಿನ್ಬೇಕು ಅಂತ ಹೇಳಿ. ಸೊ ನಾನು ಗುರುಜಿಗೆ ಹೇಳ್ತಾ ಇದ್ದೆ, ಗುರುಜಿ ನನ್ಗೆ ಬಿಸಿಬೇಳೆ ಬಾತ್ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಬಟ್ ನನ್ಗೆ ಅದು ಮಸಾಲೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಗುರುಜಿ ಅಂತ ಗುರುಜಿ ಜೊತೆ ಮಾತಾಡ್ತಾ ಇದ್ದೆ. ಇದು ನನ್ನ ಜೊತೆ ಗುರುಜಿ ಜೊತೆ ನಾನು ಹಂಚ್ಕೊಂಡು ಒಂದು 10 ನಿಮಿಷ ಆಗಿದೆ, 10 ನಿಮಿಷನೋ 20 ನಿಮಿಷ ಅನ್ಕೊಳ್ಳಿ. ಅಷ್ಟರಲ್ಲಿ ನನ್ನ ಡೋರ್ ಬೆಲ್ ರಿಂಗ್ ಆಗುತ್ತೆ. ಒಬ್ಬ ಹುಡುಗ ಬರ್ತಾನೆ. ಹುಡುಗ ಬಂದ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ನನ್ಗೆ ಹೇಳ್ತಾನೆ, ಮೇಡಮ್ ಇದು ನಿಮ್ಗೋಸ್ಕರ ಅಂತ. ನಾನ್ ಕೇಳ್ದೆ, ಯಾರ್ ನೀವು, ನಾನೇನೋ ಆರ್ಡರ್ ಮಾಡಿಲ್ಲ ಅಂತ ಹೇಳಿ. ಅವ್ನು ಹೇಳ್ತಾನೆ, ಮೇಡಮ್ ನಾನು ಮಂಗಳೂರು ಸೂಪರ್ ಮಾರ್ಕೆಟ್ ಇಂದ ಬಂದಿದ್ದೀನಿ. ಸೊ ನಾವು ಸ್ವಲ್ಪ ಪ್ರಮೋಷನ್ ಮಾಡ್ತಾ ಇದೀವಿ ಕೆಲವೊಂದು ಮಸಾಲೆಗಳದ್ದು. ಸೊ ಹಂಗಾಗಿ ನಿಮ್ಗೆ ಇದು ನಾವು ಫ್ರೀ ಆಗಿ ಕೊಡ್ತಾ ಇದೀವಿ ಅಂತ ಹೇಳಿ. ಸರಿ ಅಂತ ನಾನು ತಗೊಂಡು ಒಳಗ್ ಬಂದೆ. ಕಿಚನ್ ಅಲ್ಲಿ ಓಪನ್ ಮಾಡ್ತೀನಿ ಪ್ಯಾಕೆಟ್ ನ. ಅದರಲ್ಲಿ ಒಂದು ಪಾನಿಪುರಿ ಮಸಾಲ ಇತ್ತು, ಆಮೇಲೆ ಇನ್ನೊಂದು ಯಾವ್ದೋ ಬೇರೆ ಮಸಾಲ ಇತ್ತು, ಇನ್ನೊಂದು ನೋಡಿದ್ರೆ ಬಿಸಿಬೇಳೆ ಬಾತ್ ಮಸಾಲೆ. So ನೀವು ಯೋಚನೆ ಮಾಡಿ, ನಾವು ಗುರುಜಿ ಸ್ವರೂಪನೋ ಯಾಕೆ ಸ್ವರೂಪ ಅಂತ ಕರಿತೀವಿ, ಅವ್ರು ಕೇಳಿಸ್ಕೊಂತಾರೆ. ನಿಮ್ಗೆ ಏನೋ ಬೇಕು ಅಂದ್ರೆ ನಿಮ್ಮ ಚಿಕ್ಕ ಚಿಕ್ಕ ಆಸೆಗಳನ್ನು ಕೂಡ ನೆರವೇರಿಸ್ತಾರೆ ಅವರು. ಅವ್ರಿಗೆ ಗೊತ್ತು ನಾನ್ ಪ್ರೆಗ್ನೆಂಟ್ ಇದೀನಿ, ನಂಗೆ ತುಂಬಾ ಬಿಸಿಬೇಳೆ ಬಾತ್ ತಿನ್ನೋ ಆಸೆ ಆಗ್ತಿದೆ, ಅಮ್ಮ ಇಲ್ಲ ಮಾಡ್ಕೊಡಕ್ಕೆ, ನಾನು ಒಬ್ಳೇ ಇದ್ದೀನಿ ಅಂದಾಗ ಅವರು ಅದನ್ನ ಕೇಳಿಸ್ಕೊಂಡು ಆ ಬಿಸಿಬೇಳೆ ಬಾತ್ ಮಸಾಲಾನ ನನ್ ಮನೆಗೆ ಕಳಿಸ್ತಾರೆ 20 ನಿಮಿಷದಲ್ಲಿ. So ಯಾರು ಹಿಂಗ್ ಮಾಡಕ್ ಸಾಧ್ಯ ಹೇಳಿ. ಸೊ ನಮ್ ಗುರುಜಿ ಶಿವನ ಅವತಾರ, ಅವ್ರು ಮಹಾದೇವನ ಅವತಾರ, ಅವ್ರು ಸ್ವಯಂ ಮಹಾದೇವ. ಅವ್ರು ಹೇಳ್ತಾರೆ 1 to 1 ಕನೆಕ್ಷನ್ ಇಟ್ಕೊಳ್ಳಿ ನೀವು. ಅವ್ರ ಸ್ವರೂಪದ ಎದುರು ಕೂತ್ಕೊಂಡು ಮಾತಾಡಿ ಅವ್ರ ಜೊತೆ. ದೇವ್ರಿಗೆ ಅಂಜಬಾರ್ದು ನಾವು. ಗುರು ಅಂದ್ರೆ ಯಾರು, ಗುರು ದೇವ್ರಿಗಿನ ದೊಡ್ಡವನು. ಸೊ ಕಬೀರ್ ದಾಸರು ಹೇಳ್ತಾರಲ್ಲ, ಈ ಗುರು ಮತ್ತೆ ದೇವ್ರು ಇಬ್ರು ಎದುರು ಬಂದ್ ನಿಂತಾಗ ನಾವ್ ಯಾರಿಗ್ ನಮಸ್ಕಾರ ಮಾಡ್ತೀವಿ ಅಂತ ಹೇಳಿ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಇದು ಒಂದು ಕಬೀರ್ ದಾಸರ ದೋಹಾನ ನಾವು ಹಿಂದಿ ಬುಕ್ ಅಲ್ಲಿ ಓದಿದ್ವಿ. ಗುರು ಮತ್ತೆ ಗೋವಿಂದ ಇಬ್ರು ಬಂದು ನಿಂತಾಗ ನಾವ್ ಯಾರ್ ಕಾಲಿಗೆ ನಮಸ್ಕಾರ ಮಾಡ್ಬೇಕು ಅಂತ. ಸೊ ನಾವು ಮೊದಲು ಗುರುವಿನ ಕಾಲಿಗೆ ನಮಸ್ಕಾರ ಮಾಡ್ಬೇಕು, ಯಾಕಂದ್ರೆ ದೇವರು ಇದಾನೆ ಅಂತ ಹೇಳಿದ್ದೇ ಗುರು, ರೈಟ್? ಸೊ ಹಂಗಾಗಿ ಗುರು ದೇವ್ರಿಗಿನ ದೊಡ್ಡವನು. ಸೊ ದೇವ್ರು ಒಂದ್ ವೇಳೆ ನಿಮ್ಗೆ ಕರುಣೆ ತೋರಿಸದೇ ಇರ್ಬೋದು, ಬಟ್ ಗುರು ಎಲ್ಲಾ ಟೈಮಲ್ಲಿ ನಿಮ್ ಜೊತೆ ಇರ್ತಾನೆ. ಮಾತಾಡಿ ಅವನ ಜೊತೆ, ಆ ಸ್ವರೂಪ ಜೊತೆ ಮಾತಾಡಿ. ದೇವ್ರಿಗೆ ಅಂಜೋ ಅವಶ್ಯಕತೆ ಇಲ್ಲ, ಅವ್ನು ತುಂಬಾ ಕರುಣಾಮಯಿ. ನೀವು ಎಷ್ಟೇ ಪಾಪ ಮಾಡಿ, ಎಷ್ಟೇ ಕೆಟ್ಟ ತಪ್ಪುಗಳನ್ನ ಮಾಡಿ, ಎಷ್ಟೇ ಮಿಸ್ಟೇಕ್ಸ್ ಮಾಡಿ ನೀವು ಲೈಫ್ ಅಲ್ಲಿ, ಒಂದು ಸಲ ಅವನ ಎದುರು ಬಂದ್ಬಿಟ್ಟು ಕ್ಷಮೆ ಕೇಳಿ ಅವನ ಶರಣಲ್ಲಿ ಬಂದ್ಬಿಟ್ರೆ, ಅವ್ನ ಪ್ರತಿಯೊಂದು ಪಾಪವನ್ನ ನಿಮ್ಗೆ ನಿವಾರಣೆ ಮಾಡಿ ನಿಮ್ಗೆ ಅವನ ಶರಣಲ್ಲಿ ತಗೊಳ್ತಾನೆ. ಗುರು ಅಷ್ಟು ಕರುಣಾಮಯಿ. So, ಸಿಕ್ಕಾಪಟ್ಟೆ ಸತ್ಸಂಗಗಳಿವೆ. ಇವತ್ತು ನಾನು ಕನ್ನಡದಲ್ಲಿ ಸತ್ಸಂಗ ಮಾಡ್ತಾ ಇದ್ದೀನಿ. ಈ ನನ್ನ ಕನ್ನಡ ಆಡಿಯನ್ಸ್ ಇದಾರಲ್ಲ, ಸೊ ಈ ಒಂದು ಸೇವೆ ಸಿಕ್ಕಾಗ ನಾನು ಅನ್ಕೊಂತಾ ಇದ್ದೆ, ಗುರುಜಿ ನಾನು ಕನ್ನಡದಲ್ಲಿ ಸತ್ಸಂಗ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪರ್ಪಸ್ ಏನಪ್ಪಾ, ನಾನು ಕನ್ನಡದಲ್ಲಿ ಸತ್ಸಂಗ ಮಾಡೋದು ಅಂತಂದ್ರೆ, ಕರ್ನಾಟಕದಲ್ಲಿ ಇರುವಂತಹ ಎಲ್ಲರಿಗೂ ಗುರುಜಿ ಬ್ಲೆಸ್ ಮಾಡ್ತಾರೆ.
ಅವ್ರು ಬ್ಲೆಸ್ ಮಾಡೋ ಒಂದು ಕಾರಣ ಇದೆ. ಅದಕ್ಕೆ ನನಗೆ ಮಾಧ್ಯಮ ಮಾಡ್ಕೊಂಡಿದ್ದಾರೆ. ನಾನು ಸತ್ಸಂಗ ಶೇರ್ ಮಾಡೋದ್ರಿಂದ ಕನ್ನಡದ ಸಂಘ ಕರ್ನಾಟಕದಲ್ಲಿರುವಂತಹ ಎಲ್ಲರೂ ಈ ಸತ್ಸಂಗವನ್ನು ಕೇಳಿ ಗುರುಜಿಯ ಶರಣಲ್ಲಿ ಬನ್ನಿ. ಅವ್ರು ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ನಿಮ್ಮ ಜೀವನ ಇದು ಒಂದು ಏನು ಹೇಳ್ತಾರಲ್ಲ, ಈ ಜನ್ಮದಲ್ಲಿ ಒಂದು ಪೂರ್ಣ ಗುರು ಸಿಗ್ಬೇಕಾದ್ರೆ, ನಮ್ಗೆ ಒಂದು ಸದ್ಗುರು ಸಿಗ್ಬೇಕಾದ್ರೆ ನಮ್ಮ ಹಿಂದಿನ ಎಷ್ಟೋ ಜನ್ಮದ ಪುಣ್ಯಗಳಿರ್ಬೇಕು ಅಂತ. ಇಲ್ಲ ಅಂತಂದ್ರೆ ಇಷ್ಟು ಸರಳವಾಗಿ ಯಾರಿಗೂ ಗುರು ಸಿಗೋದಿಲ್ಲ. ಇವತ್ತು ಕನ್ಸಲ್ಲಿ ನಾನು ಅದೇ ಬೆಳಗ್ಗೆ ಇವತ್ತು ನಮ್ದು ಈ ಸೇವೆ ಇತ್ತು, ನನಗೆ ಸತ್ಸಂಗ ಕನ್ನಡದಲ್ಲಿ ಶೇರ್ ಮಾಡುವಂತ ಸೇವೆ ಇತ್ತು. ಬೆಳಗ್ಗೆ 6 ಗಂಟೆಗೆ ನಾನ್ ಹೇಳ್ದೆ ಮಲ್ಟಿಲಿಂಗ್ವಲ್ ಗ್ಲೋಬಲ್ ಸೇವಾದಾರ ಟೀಮ್ ಇಂದ ಸುರೇಶ್ ವಾಸನ್ ಅಂಕಲ್ ಫೋನ್ ಮಾಡಿದಾಗ ನಾನು ಹೇಳ್ದೆ ಅವ್ರಿಗೆ, ಸರ್ ನಾನು ಸ್ವಲ್ಪ ನನ್ಗೆ ಟೈಮ್ ಬೇಕು, ನಾನು ಮಧ್ಯಾಹ್ನ ಶೇರ್ ಮಾಡ್ತೀನಿ ಅಂತ ಹೇಳಿ. ಸೊ ಅದಾದ್ಮೇಲೆ ಮಲ್ಕೊಂಡೆ. ಮತ್ತೆ ನಾನು 5 ಗಂಟೆ ಬೆಳಗ್ಗೆ ಎದ್ಬಿಟ್ಟು ನಾನು ಅವ್ರಿಗೆ ಮೆಸೇಜ್ ಹಾಕ್ಬಿಟ್ಟು ಮತ್ತೆ ಮಲ್ಕೊಂಡೆ, ನಾನು ಮಧ್ಯಾಹ್ನ ಶೇರ್ ಮಾಡ್ತೀನಿ ಅಂಕಲ್ ಅಂತ ಹೇಳಿ. ಮಲ್ಕೊಂಡಾಗ ನನ್ ಕನ್ಸಲ್ಲಿ ನಮ್ಮ ಅಂಕಲ್ ಬಂದ್ರು. ಅವರು ತುಂಬಾ ಒಂದು ಕೊಲ್ಲೂರ್ ಅಂತ ಒಂದು ಚಿಕ್ಕ ಪ್ಲೇಸ್ ಅಲ್ಲೂ ಇರ್ತಾರೆ ಅವರು. ಅಲ್ಲಿ ಬಸ್ ಫೆಸಿಲಿಟಿ ಕೂಡ ಇಲ್ಲ. ಆ ನೀವು ಗುಲ್ಬರ್ಗಾದ ಒಂದು ಏರಿಯಾದಲ್ಲಿ ಇದ್ರೆ ಅಲ್ಲೊಂದು ಕೊಲ್ಲೂರು ಅಂತ ಒಂದು ಸಣ್ಣ ವಿಲೇಜ್ ಬರುತ್ತೆ. ನಮ್ಮ ಅಜ್ಜಿ ತಾತ ಅಲ್ಲೇ ಇರ್ತಿದ್ರು. ಈಗ ಅವ್ರು ತುಂಬಾ ವರ್ಷಗಳಿಂದ ಅವರು ಹೋಗಿದ್ದಾರೆ. ನಮ್ಮ ಅಂಕಲ್ ಒಬ್ರೇ ಇರ್ತಾರೆ ಅಲ್ಲಿ. ನಮ್ಮ ಅಂಕಲ್ ಜೊತೆ ನಾನು ತುಂಬಾ ವರ್ಷಗಳಿಂದ ಮಾತಾಡಿಲ್ಲ, 6-7 ವರ್ಷಗಳಿಂದ ಮಾತಾಡಿಲ್ಲ ನಾನು ಅವ್ರ ಜೊತೆ. ಸೊ ಹಂಗಾಗಿ ಇವತ್ತು ನನ್ ಕನ್ಸಲ್ಲಿ ಬೆಳಗ್ಗೆ ಗುರುಜಿ ಏನ್ ತೋರಿಸ್ತಾರೆ ಅಂತಂದ್ರೆ, ನಮ್ಮ ಅಂಕಲ್ ಗುರುಜಿ ಲಾಕೆಟ್ ಹಾಕೊಂಡಿದ್ದಾರೆ. ನಮ್ ತೀರ್ ಹೋದ ಅಜ್ಜಿ ತಾತ ಕೂಡ ಊರಲ್ಲಿದ್ದಾರೆ. ಅವರು ಗುರುಜಿನ ಪೂಜೆ ಮಾಡ್ತಾ ಇದ್ದಾರೆ. ಅದ್ರ ಅರ್ಥ ಏನು ಅಂತಂದ್ರೆ, ಕನ್ಸಲ್ಲಿ ಗುರುಜಿ ನನ್ಗೆ ಬಂದ್ ಹೇಳ್ತಾ ಇದಾರೆ, ನಿನ್ನ ಸೇವೆ ನೀನು ಪೋಸ್ಟ್ಪೋನ್ ಮಾಡ್ಬೇಡ, ನಿನ್ ಸೇವೆ ಮಾಡು. ನಿನ್ನ ಸತ್ಸಂಗ, ನಿನ್ನ ಅನುಭವಗಳನ್ನು ನಿನ್ನ ಲ್ಯಾಂಗ್ವೇಜ್ ಅಲ್ಲಿ, ನಿನ್ನ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನೀನ್ ಹೇಳ್ಕೊ. ನಿನ್ನ ನಿನ್ನ ಒಂದು ಸತ್ಸಂಗ, ನಿನ್ನ ಈ ಸೇವೆಯಿಂದ 100 ಜನ ನನ್ ಜೊತೆ ನನ್ನ ಶರಣಕ್ ಬಂದಾಗ ನಾನು ಅವ್ರನ್ನ ಬ್ಲೆಸ್ ಮಾಡ್ತೀನಿ ಅಂತ ಇದ್ರ ಅರ್ಥ. ಸೊ ನಾನೀಗ ನಮ್ಮ ಅಂಕಲ್ ಜೊತೆ ಮಾತಾಡ್ದೆ ಬೆಳಗ್ಗೆ. ಅವ್ರಿಗೆ ಹೇಳ್ದೆ ಈ ತರ ಎಲ್ಲ ಕನ್ಸಲ್ ಬಂದಿದೆ ಅಂತ ಹೇಳಿ. ಅವ್ರು ಹೇಳಿದ್ರು, ಹಾ ಇವ್ರು ಶಿವನ ಅವತಾರ, ನನ್ಗೆ ಅವರು ಸ್ವರೂಪ ಕೊಟ್ಟು ಕಳ್ಸು, ನಾನು ಜಗ್ಲಿ ಮೇಲೆ ಇಟ್ಟು ಅವ್ರ ಪೂಜೆ ಮಾಡ್ತೀನಿ ಅಂತ ಹೇಳಿ. ಸೊ ನೋಡಿ, ಯಾರಿಗೆ ಯಾವ ರೀತಿ ಗುರುಜಿ ಬ್ಲೆಸ್ ಮಾಡ್ತಾರೋ ಗೊತ್ತಿಲ್ಲ, ನಮ್ಮನ್ನ ಮಾಧ್ಯಮ ಮಾಡ್ಕೊಂಡಿದ್ದಾರೆ. ಆ ಊರಲ್ಲಿ ಎಲ್ರಿಗೂ ಬ್ಲೆಸ್ ಮಾಡೋದಿದೆ ಗುರುಜಿನ. ಈಗ ಗುರುಜಿ ಬಡೆ ಮಂದಿರು ಡೆಲ್ಲಿಯಲ್ಲಿದೆ. ಗುರುಜಿ ಒಂದೇ ಮಂದಿರು, ಅವ್ರು ಗುರುಜಿ ತಾವು ತಮ್ಮ ಕೈಯಿಂದ ಕಟ್ಸಿರುವಂತದ್ದು ಬಡೆ ಮಂದಿರು. ಎಂದೂ ಗುರುಜಿ ಯಾರಿಂದಲೂ ಏನು ಕೇಳಲಿಲ್ಲ. ಅವರು ಯಾರಿಂದ ಡೊನೇಷನ್ ಕೇಳಲಿಲ್ಲ, ಯಾರಿಂದ ಅವರು ದುಡ್ಡು ಕೇಳಲಿಲ್ಲ. ಅವ್ರು ಹೇಳ್ತಾರೆ, ನೀವೇನ್ ದೇವ್ರಿಗೆ ಏನ್ ಕೊಡಬಲ್ರಿ ನೀವು? ಏನು ಬೇಡ, ನೀವು ಬಂದು 1-to-1 ಕನೆಕ್ಷನ್ ಇಟ್ಕೊಳ್ಳಿ. ನೀವು ಬನ್ನಿ, ಮಂದಿರಕ್ಕೆ ಬನ್ನಿ, ಬಂದು ನಮ್ಮ ಪ್ರಸಾದ ತಗೊಂಡು ನಮಸ್ಕಾರ ಮಾಡಿ ಹೋಗಿ, ನಿಮ್ಮೆಲ್ಲ ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳಿ. ಸೊ ನೂರಾರು ಸತ್ಸಂಗಗಳಿವೆ. ಇವತ್ತು ನಾನು ಈ ಸತ್ಸಂಗವನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಆಮೇಲೆ ಸತ್ಸಂಗ ಅಂದ್ರೆ ಏನು, ಸತ್ಸಂಗವನ್ನ ಹೆಂಗ್ ಮಾಡ್ಬೇಕು, ಅದರಲ್ಲಿ ಕೆಲವೊಂದು ಗುರುಜಿ ನಮ್ಗೆ ಮಾರ್ಗದರ್ಶನ ಕೊಟ್ಟು ಹೋಗಿದ್ದಾರೆ. ಸೊ ಅವೆಲ್ಲ ಮಾರ್ಗದರ್ಶನಗಳನ್ನ ನಿಮ್ ಜೊತೆ ನಾನು ಹಂಚ್ಕೊಳಕ್ ಇಷ್ಟಪಡ್ತೀನಿ ಇವತ್ತು. ಈಗ ಫಸ್ಟ್ ಏನ್ ಹೇಳ್ಬೇಕು ಅಂತಂದ್ರೆ, ಗುರು ಗ್ರಂಥ ಸಾಹೇಬದ ಬಗ್ಗೆ ನಿಮ್ಗೆ ಹೇಳ್ಬೇಕು ನಾವು. ಈಗ ಗುರುಜಿ ಸತ್ಸಂಗದಲ್ಲಿ ಪ್ಲೇ ಆಗುವಂತಹ ಎಲ್ಲಾ ಶಬ್ದಗಳು, ಅವನ್ನ ನಾವು ಹೆಂಗೆ, ಫಾರ್ ಎಕ್ಸಾಂಪಲ್ ನಮ್ಮ ಭಗವದ್ಗೀತಾಲಿ ಶ್ಲೋಕಗಳಿವೆ, ನಮ್ಮ ಬೇರೆ ಬೇರೆ ಗ್ರಂಥಗಳಲ್ಲಿ ಶ್ಲೋಕಗಳಿವೆ. ಸೊ ಆ ಶ್ಲೋಕಗಳು ಬರ್ದಿದ್ ಯಾರು? ಸ್ವಯಂ ಭಗವಾನ್ ಶ್ರೀಕೃಷ್ಣ. ಈಗ ಭಗವದ್ಗೀತೆ ಯಾರು ಬರ್ದಿದ್ದು? ನಾವು ಹೇಳ್ತೀವಲ್ಲ, ಸ್ವಯಂ ಕೃಷ್ಣ ಉವಾಚ ಅಂತ ಹೇಳಿ. ಸೊ ಹಂಗೆ ಈ ನಮ್ಮ ಗುರು ಗ್ರಂಥ ಸಾಹೇಬದಲ್ಲಿ ನಮ್ಮ 10 ಗುರುಗಳೇನಿವೆ, ಪಂಜಾಬಿ ಸಿಖ್ ಗುರುಗಳು, ಅವ್ರು ಬರ್ದಂತ ಶಬ್ದಗಳಿವೆ ಅದರಲ್ಲಿ. ಸೊ ಅವುಗಳು ಪ್ಲೇ ಆಗುತ್ತೆ ಸತ್ಸಂಗದಲ್ಲಿ. ಸೊ ಏನ್ ಹೇಳ್ತಾರೆ ಗುರು ಅಂತಂದ್ರೆ, ಆ ಸತ್ಸಂಗ, ಆ ಶಬ್ದಗಳನ್ನು ನಾವು ಶ್ಲೋಕ ಅನ್ಕೊಳ್ಳಿ ನೀವು ಅದನ್ನ, ಅವುಗಳನ್ನ ಕುತ್ಕೊಂಡು ಕೇಳ್ಬೇಕು ನಾವು. ಸತ್ಸಂಗ ಅಂದ್ರೆ ಏನು? ಗುರುಜಿಯ ಸ್ವರೂಪ ಇರುತ್ತೆ, ಎದುರು ನಾವು ಕುತ್ಕೊಂಡಿರ್ಬೇಕು, ಆ ಶ್ಲೋಕಗಳು, ಆ ಶಬ್ದಗಳು ಪ್ಲೇ ಆಗ್ತಾ ಇರುತ್ತೆ. ಆ ಪ್ಲೇ ಆದಾಗ ಆ ಶಬ್ದಗಳು ನಮ್ ಕಿವಿಯಲ್ಲಿ ಬಿಟ್ಟಾಗ ನಮ್ಮ ಆತ್ಮದ ಏನು ಮಲಿನತೆ ಇರುತ್ತಲ್ಲ ಅದನ್ನ ಕ್ಲೆನ್ಸ್ ಮಾಡುತ್ತೆ ಆ ಶಬ್ದಗಳು. ಹಾಗಾಗಿ ನಮ್ಗೆ ಏನು ಮಾಡೋಂತ ಅವಶ್ಯಕತೆ ಇಲ್ಲ. ಈಗ ಸತ್ಸಂಗದಲ್ಲೂ ನಾವು ತುಂಬಾ ಹೋಗಿ ಏನೋ ಡೆಕೋರೇಷನ್ ಮಾಡಿ ಏನು ಮಾಡೋಂತ ಅವಶ್ಯಕತೆಗಳಿಲ್ಲ. ಬರೀ ಗುರುಜಿ ಸ್ವರೂಪ ಇದ್ರೆ ಸಾಕು. ಆ ಗುರುಜಿ ಸ್ವರೂಪನ ಒಂದ್ ಟೇಬಲ್ ಮೇಲೋ ಒಂದ್ ಚೇರ್ ಮೇಲೋ ಇಟ್ಬಿಟ್ಟು ಎದುರು ಕುತ್ಕೊಂಡು ನೀವು ಆ ಶಬ್ದನ ಪ್ಲೇ ಮಾಡಿ ಆ ಗುರುಜಿ ಜೊತೆ 1-to-1 ಕನೆಕ್ಷನ್ ಮಾಡ್ಕೊಂಡ್ರೆ ಸಾಕು. ನಿಮ್ಗೆ ಈಗ ನಾವು ಟೆಂಪಲ್ಗೆ ಹೋದಾಗ ಆರತಿ ಮಾಡ್ತಾರೆ, ದುಡ್ಡು ಹಾಕ್ಬೇಕು, ಅಲ್ಲಿ ಕಾಯಿ ಹೊಡಿಬೇಕು, ಇದೆಲ್ಲ ಫಾರ್ಮಾಲಿಟೀಸ್ ಏನು ಇಲ್ಲ. ಗುರುಜಿ ಸತ್ಸಂಗದಲ್ಲಿ ಏನಪ್ಪಾ ಅಂತಂದ್ರೆ, ಬರೀ ಗುರುಜಿ ಸ್ವರೂಪ ಇಟ್ಟು, ಒಂದ್ ವೇಳೆ ನಿಮ್ ಹತ್ರ ಸ್ವರೂಪ ಇಲ್ಲ ಅಂದ್ರೂ ಕೂಡ
ಒಂದು ಖಾಲಿ ಚೇರ್ ಅನ್ನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಟವಲ್ ಅಥವಾ ಒಂದೇನೋ ಒಂದು ಬಟ್ಟೆನ ಹಾಕ್ಬಿಟ್ಟು ನಮ್ ಗುರುಜಿಯಲ್ಲಿ ಕುತ್ಕೊಂಡಿದ್ದಾರೆ ಅಂತ ಹೇಳಿ ಕಣ್ಮುಚ್ಚಿ ಅನುಭವ ಮಾಡ್ಕೊಂಡ್ರು ಸಾಕು. ನಿಮ್ಗೆ ಯಾವ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲೂ ಡೊನೇಷನ್ ಕೊಡೋ ಅವಶ್ಯಕತೆ ಇಲ್ಲ. ಇದು ಒನ್ ಟು ಒನ್ ಕನೆಕ್ಷನ್. ಸೊ ಗುರುಜಿ ಸತ್ಸಂಗವನ್ನ ಹೆಂಗ್ ಮಾಡ್ಬೇಕು ಅನ್ನೋ ಒಂದು ಮಾರ್ಗದರ್ಶನ ಹೇಳ್ಕೊಟ್ಟಿದ್ದಾರೆ. ನಾನು ಅದನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಂತೀನಿ. ಗುರುಜಿ ಹೇಳ್ತಿದ್ರು, ಯಾವಾಗ್ಲೂ ನೀವು ಸತ್ಸಂಗನ ನೀವು ಮಾಡ್ತೀರಿ, ಯಾವುದೇ ಟೈಮ್ ಅಲ್ಲಿ ಮಾಡ್ಬೋದು, ಯಾವ್ದು ಪರ್ಟಿಕ್ಯುಲರ್ ಟೈಮ್ ಇಲ್ಲ, ಬೆಳಗ್ಗೆನೆ ಮಾಡ್ಬೇಕು, ರಾತ್ರಿನೇ ಮಾಡ್ಬೇಕು, ಮಧ್ಯಾಹ್ನ ಮಾಡ್ಬೇಕು. ನಿಮ್ಗೆ ಯಾವಾಗ ನಿಮ್ಗೆ ಗುರುಜಿ ಜೊತೆ ಕೂತ್ಕೋಬೇಕು ಅನ್ನೋ ಅಂತ ಒಂದು ಮನ್ಸಾಗುತ್ತೋ ಆ ಟೈಮಲ್ಲಿ ನೀವು ಅವ್ರ ಜೊತೆ ಕೂತ್ಕೋಬೇಕು. ಗುರುಜಿ ಸತ್ಸಂಗ ಮಾಡ್ಬೇಕಾದ್ರೆ ನೀವು ಬರೀ ಗುರುಜಿ ಬ್ಲೆಸ್ ಮಾಡಿದಂತಹ ಶಬ್ದಗಳನ್ನೇ ಪ್ಲೇ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಒಳ್ಳೆ ತುಂಬಾ ಮೆಡಿಸಿನ್ಸ್ ಇದೆ. ನಾವ್ ಯಾವ್ದು ಓಕೆ ನನ್ಗೇನೋ ಹುಷಾರಿಲ್ಲ ಅಂತ ಹೇಳಿ ಯಾವ್ದೋ ಒಂದು ಮೆಡಿಸಿನ್ ತಗೊಂಡ್ ತಿನ್ನಕ್ ಸಾಧ್ಯ ಇಲ್ವಲ್ಲ, ಅದು ಸರಿ ಅಲ್ವಲ್ಲ. ಯಾಕೆಂದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಡಾಕ್ಟರ್ ನಮ್ಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ, ಇದೇ ಮೆಡಿಸಿನ್ ತಗೋಬೇಕು, ನಿನ್ನ ಹೆಲ್ತ್ ನಿನ್ಗೆ ಇದು ಕಾಯಿಲೆ ಇದೆ, ನಿನ್ನ ಇದು ಮೆಡಿಸಿನ್ ತಗೊಂಡ್ರೆ ಚೆನ್ನಾಗ್ ಆಗ್ತೀಯಾ ಅಂತ ಪ್ರಿಸ್ಕ್ರೈಬ್ ಮಾಡ್ತಾರೆ. ನಾವು ಅದೇ ಮೆಡಿಸಿನ್ ತಗೋಬೇಕು. ಅದಕ್ ಬಿಟ್ಟು ಬೇರೆ ಮೆಡಿಸಿನ್ ತಗೊಂಡ್ರೆ ನಾವು ಆಗಲ್ಲ, ರೈಟ್? ಹಂಗೆ ಗುರುಜಿ ಕೆಲವೊಂದು ಶಬ್ದಗಳನ್ನ ಬ್ಲೆಸ್ ಮಾಡಿ ಕೊಟ್ಟಿದ್ದಾರೆ ನಮ್ಗೆ ಆಲ್ರೆಡಿ. ಒಂದು ಲಿಸ್ಟ್ ಇದೆ, ಆ ಒಂದು ಶಬ್ದಗಳನ್ನ ನಾವು ಪ್ಲೇ ಮಾಡ್ಬೇಕು. ಸತ್ಸಂಗದ ಕೆಲವೊಂದು ಮರ್ಯಾದೆಗಳಿವೆ. ಯಾಕಂದ್ರೆ ನಾವು ಕೂಡ್ತಾ ಇರೋದು ದೇವರ ಜೊತೆ. ನಾವು ಸತ್ಸಂಗ ಎದಕ್ ಮಾಡ್ತಾ ಇದ್ದೀವಿ? ದೇವರ ಆಶೀರ್ವಾದ ತಗೊಳ್ಳಕ್ಕೆ. ಸೊ ದೇವರ ಆಶೀರ್ವಾದ ತಗೊಳ್ಳಕ್ಕೆ ನಾವು ಕುಂತಾಗ ನಾವು ಒಂದು ಮರ್ಯಾದೆಯಲ್ಲಿ ಇರ್ಬೇಕು. ಈಗ ನಾವು ಆಫೀಸ್ಗೆ ಹೋಗ್ತೀವಿ ತಾನೆ, ನಾವು ಫಾರ್ಮಲ್ಸ್ ಹಾಕೊಂಡು ಹೋಗ್ತೀವಿ, ನಾವು ಟೈಮ್ ಹೋಗ್ತೀವಿ, ಹೌದು, ಲಾಗಿನ್ ಲಾಗ್ಔಟ್ ನಾವು ಟೈಮಿಂಗ್ ಮಾಡ್ತೀವಿ, ರೈಟ್? ಸೊ ಅದೇ ರೀತಿ ನಾವು ಆಫೀಸ್ಗೆ ಹೋಗ್ಬೇಕಾದ್ರೆ ಇಷ್ಟು ನಾವು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀವಿ ಅಂದಾಗ ನಾವು ದೇವ್ರ ಜೊತೆ ಕುಂತಾಗ ತುಂಬಾ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕು. ಈಗ ನಾವು ಸತ್ಸಂಗದಲ್ಲಿ ಕುಂತಾಗ ಫಸ್ಟ್ ನಿಮ್ಗೆ ಜಾಸ್ತಿ ಡೆಕೋರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಒಂದೆರಡು ಹೂಗಳು ಸಿಕ್ಕರು ಸಾಕು. ಒಂದ್ ಮಲ್ಲಿಗೆ ಹೂ ಅಥವಾ ಯಾವುದೇ ಒಂದು ಚೆಂಡು ಹೂ ಆಗಿರ್ಬೋದು, ಸೇವಂತಿಗೆ ಹೂ ಆಗಿರ್ಬೋದು. ಆ ಸ್ವರೂಪದ ಮೇಲೆ ಆ ಹೂ ಇಟ್ಬಿಡಿ, ಒಂದ್ ಗ್ಲಾಸ್ ನೀರ್ ಇಟ್ಬಿಡಿ, ಮತ್ತೆ ಯಾವ್ದ್ರ ಅವಶ್ಯಕತೆ ಇಲ್ಲ. ಬಟ್ ಸತ್ಸಂಗ ಮಾಡ್ತಾ ಇರ್ಬೇಕಾದ್ರೆ ನೀವು ಬರೀ ಗುರುಜಿ ಪ್ರಿಸ್ಕ್ರೈಬ್ ಮಾಡಿದಂತಹ, ಗುರುಜಿ ಬ್ಲೆಸ್ ಮಾಡಿರುವಂತಹ ಶಬ್ದಗಳನ್ನೇ ಪ್ಲೇ ಮಾಡ್ಬೇಕು. ಯಾಕಂದ್ರೆ ಆವಾಗ ತಾನು ನಿಮ್ಗೆ ಬ್ಲೆಸ್ಸಿಂಗ್ ಸಿಗುತ್ತೆ. ಗುರುಜಿ ಗೊತ್ತು. ಯಾಕಂದ್ರೆ ನಾವು ಮುಂಚೆ ಎಲ್ಲ ಹೆಂಗೆ ಸಾಧು ಸಂತರು ಎಲ್ಲೋ ಗುಡ್ಡದ ಮೇಲೆ ಕುತ್ಕೊಂಡು ಸಾವಿರಾರು ವರ್ಷ ತಪಸ್ ಮಾಡ್ಬಿಟ್ಟು ಏನೋ ವರ ತಗೋತಿದ್ರು. ಈ ಕಲಿಯುಗದಲ್ಲಿ ನಮ್ಗೆ ಅಷ್ಟು ಟೈಮ್ ಇಲ್ವಲ್ಲ. ಸೊ ಗುರುಜಿ ಗೊತ್ತು ನಾವೆಲ್ಲ ಆಲಸಿಗಳು, ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ, ನಮ್ಮ ಲೈಫ್ ಸ್ಟೈಲ್ ಬೇರೆ ಆಗಿದೆ ಅಂತ ಹೇಳಿ. ಅದಕ್ಕೆ ಭಕ್ತಿಯನ್ನ ತುಂಬಾ ಸರಳವಾಗಿ ಹೇಳ್ಕೊಟ್ಟಿದ್ದಾರೆ ಅವರು. ಏನಿಲ್ಲ, ದೇವ್ರ ಮುಂದೆ ಕುತ್ಕೊಂಡು ಕಣ್ ಮುಚ್ಕೊಂಡು ನೀವು ಕನೆಕ್ಷನ್ ಮಾಡ್ಕೊಳ್ಳಿ. ನಾನ್ ಹೇಳ್ಕೊಟ್ಟಿರುವಂತಹ ಒಂದು 4 ಏನು ಲಿಸ್ಟ್ ಆಫ್ ಶಬತ್ಸ್ ಇದೆಯಲ್ಲ, ನಮ್ಗೆ ನಿಮ್ ಜೊತೆ ಮುಂಚೆ ಶೇರ್ ಮಾಡ್ತೀನಿ ನಾನು. ಸೊ ಅವುಗಳನ್ನ ಕುಂತ್ಕೊಂಡು ಪ್ಲೇ ಮಾಡಿ, ಅವಷ್ಟೇ ಪ್ಲೇ ಮಾಡ್ಬೇಕು. ಯಾವುದೇ ಭಜನೆಗಳನ್ನ ಪ್ಲೇ ಮಾಡೋದಿಲ್ಲ. ಕೆಲವೊಬ್ರು ಏನ್ ಮಾಡ್ತಾರೆ, ಶಬತ್ ಪ್ಲೇ ಮಾಡ್ಬೇಕಾದ್ರೆ ಬೇರೆ ಭಜನೆಗಳೆಲ್ಲ ಪ್ಲೇ ಮಾಡ್ತಾರೆ. ಆ ರೀತಿ ಯಾವುದೇ ಭಜನೆಗಳನ್ನ ಪ್ಲೇ ಮಾಡ್ಬಾರ್ದು. ಯಾಕಂದ್ರೆ ನಮ್ಮ ಆಫೀಸ್ ಅಲ್ಲಿ ನಮ್ ಬಾಸ್ ಹೇಳ್ತಾರೆ, ನಿಮ್ಗೆ XYZ ಮಾಡ್ಬೇಕು ಅಂತ ಹೇಳಿ. ನಾವು XYZ ಅದೇ ಕೆಲಸ ಮಾಡ್ತೀವಿ, ಬೇರೆ ಕೆಲಸ ಮಾಡೋದಿಲ್ಲ, ರೈಟ್? ಹಂಗೆ ನಮ್ಮ ನಮ್ಮ ಈ ಒಂದು ಸತ್ಸಂಗದ ಮರ್ಯಾದೆ ಏನು ಅಂತಂದ್ರೆ ನಮ್ಗೆ ಆಲ್ರೆಡಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈ ಶಬ್ದವನ್ನ ಕೇಳಿ, ಇದಕ್ಕೆ ನಾನು ಬ್ಲೆಸ್ ಮಾಡಿದ್ದೀನಿ, ಇದು ನಿಮ್ಮ ಆತ್ಮಕ್ಕೆ ಒಳ್ಳೇದು, ನಿಮ್ಮ ಆತ್ಮದ ಮಲಿನತೆಯನ್ನು ಕ್ಲೀನ್ ಮಾಡುತ್ತೆ ಅಂದಾಗ ನಾವು ಅದೇ ಶಬ್ದಗಳನ್ನ ಕೇಳ್ಬೇಕು. ಸೊ ಇದು ಏನಪ್ಪಾ ಅಂತಂದ್ರೆ, ಸತ್ಸಂಗ ಇದ್ದಾಗ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿ, ಜಾಸ್ತಿ ಅತಿಯಾಗಿ ಡೆಕೋರೇಷನ್ ಮಾಡಿದಾಗ ನಮ್ಮ ಮನ್ಸು ಏನಾಗುತ್ತೆ, ಬೇರೆ ಬೇರೆ ಓ ಈ ಹೂ ಹಿಂಗಿದೆ, ಈ ಡೆಕೋರೇಷನ್ ಹಂಗಿದೆ ಅಂತ ನಮ್ಮ ಮನ್ಸು ಅಲ್ಲಿ ಇಲ್ಲಿ ಓಡಾಡುತ್ತೆ ಕೋತಿ ತರ. ಸೊ ಸ್ವಲ್ಪ ನಾವು ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದಾಗ ನಾವು ಗುರುಜಿ ಜೊತೆ ಕಣ್ ಮುಚ್ಕೊಂಡು ಒನ್ ಟು ಒನ್ ಕನೆಕ್ಷನ್ ಮಾಡ್ಬೋದು. ಆಮೇಲೆ ಅವ್ರು ಹೇಳಿದಂತ ಶಬ್ದಗಳನ್ನ ಕೇಳೋದ್ರಿಂದ ನಮ್ಗೆ ಇನ್ನೂ ಜಾಸ್ತಿ ಕನೆಕ್ಷನ್ ಆಗುತ್ತೆ. ನಮ್ಮ ಆತ್ಮದ ಮಲಿನತೆ ಏನಾಗುತ್ತೆ, ನಮ್ಗೆ ಕ್ಲೆನ್ಸಿಂಗ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ, ನೀವು ಸತ್ಸಂಗದಲ್ಲಿ ಕೂತಾಗ ಮೊಬೈಲ್ ಫೋನ್ ಯೂಸ್ ಮಾಡಬಾರ್ದು. ನಿಮ್ಮ ಹತ್ರ ಯಾವ್ದೇ ಗ್ಯಾಜೆಟ್ಸ್ ಇರ್ಬೋದು, ಮೊಬೈಲ್ ಹೋಗೋದು, ಐಪ್ಯಾಡ್ ಯಾವ್ದೇ ಇದ್ರು ಕೂಡ ಅದನ್ನ ಸೈಲೆಂಟ್ ಅಲ್ಲಿ ಹಾಕ್ಬಿಡಿ. ಆದ್ರೆ ಅದನ್ನ ನೀವು ಏರೋಪ್ಲೇನ್ ಮೋಡ್ ಅಲ್ಲಿ ಹಾಕ್ಬಿಟ್ಟು ಸ್ವಿಚ್ ಆಫ್ ಮಾಡ್ಬಿಟ್ಟು ಸೈಡ್ ಅಲ್ಲಿ ಇಡಿ. ಯಾಕಂತಂದ್ರೆ ನಾವು ಪೂರ್ಣ ದಿನದಲ್ಲಿ ನಾವು ಸತ್ಸಂಗ ಡೈಲಿ ಸತ್ಸಂಗ ಮಾಡೋದಿಲ್ವಲ್ಲ, ವಾರದಲ್ಲಿ ಒಂದ್ಸಲನೋ 2 ಸಲನೋ. ಸೊ 1 ಗಂಟೆ 2 ಗಂಟೆ ನಾವು ಗುರುಜಿಗೆ ಕೊಡ್ಬೇಕು. ನಾವು ದೇವರಿಗೆ ಟೈಮ್ ಕೊಟ್ಟಾಗ ಅವರು ನಮ್ಗೆ ಬ್ಲೆಸ್ಸಿಂಗ್ ಮಾಡ್ತಾರೆ ತಾನೆ. ಸೊ ನೀವು ಆ ಒಂದು ಮೊಬೈಲ್ ಯೂಸ್ ಮಾಡೋದು, ಈ ರೀತಿ ಯಾವುದೇ ರೀತಿಯ ಬಗಲ್ ಸೋಷಿಯಲೈಸ್ ಮಾಡಿ ಮತ್ತೊಬ್ಬರ ಜೊತೆ ಮಾತಾಡೋದು, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆ ಬ್ಲೆಸ್ಸಿಂಗ್ಸ್. ಯಾಕಂದ್ರೆ ನಾವ್ ಹೆಂಗೆ ನಾವು ಸ್ಥಿರವಾಗಿ ಕೂತಾಗ ನಮ್ಮ ಕನೆಕ್ಷನ್ ಗುರುಜಿ ಜೊತೆ ಆದಾಗ ಅದು ಬ್ಲೆಸ್ಸಿಂಗ್ಸ್, ಅವ್ರ ಎನರ್ಜಿನ ನಾವು ಏನ್ ಮಾಡ್ತೀವಿ, ಜಲ್ದಿ ಕ್ಯಾಚ್ ಮಾಡ್ಕೊಂತೀವಿ. ಈಗ ನೀವು ಮತ್ತೊಬ್ಬರ ಜೊತೆ ಮಾತಾಡ್ತಾ ಇದ್ದೀರಾ, ಯಾರೋ ಜೊತೆ ಗಾಸಿಪ್ ಮಾಡ್ತಾ ಇದ್ದೀರಾ, ಸೋಷಿಯಲೈಸ್ ಮಾಡ್ಕೊಂತಾ ಇದ್ದೀರಾ, ಮೊಬೈಲ್ ಫೋನ್ ಯೂಸ್ ಮಾಡ್ಕೊಂತಿದ್ದೀರಾ ಅಂದಾಗ ಎನರ್ಜಿನ ನಾವು ರಿಸೀವ್ ಮಾಡ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ನಮ್ಮ ಎನರ್ಜಿ ಎಷ್ಟು ಲೋ ಆಗಿದೆ ಅಂತಂದ್ರೆ, ಆ ಗುರುಜಿ ಎನರ್ಜಿ, ದೇವರ ಎನರ್ಜಿ ನಾವು ಪಡ್ಕೋಬೇಕಾದ್ರೆ ನಾವು ಆ ಲೆವೆಲ್ಗೆ ಹೋಗ್ಬೇಕು. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ, ನಾನು ತುಂಬಾ ಟೆಂಪಲ್ಗೆ ಹೋದೆ, ನಾನು ತುಂಬಾ
ಕಾಯಿ ಹೊಡ್ದೆ, ಪೂಜೆ ಮಾಡ್ದೆ, ನನಗೆ ಏನೂ ಸಿಗ್ಲಿಲ್ಲ, ದೇವ್ರು ಏನೂ ಕೊಟ್ಟಿಲ್ಲ ಅಂತ ಹೇಳಿ. ಬಟ್ ಯಾಕೆ ಕೊಟ್ಟಿಲ್ಲ? ಯಾಕಂದ್ರೆ ನಿಮ್ಮ ಮನಸ್ಸು ಸ್ಥಿರವಾಗಿಲ್ಲ, ನಿಮ್ಮ ಬುದ್ಧಿ ಸ್ಥಿರವಾಗಿಲ್ಲ. ನೀವು ದೇವ್ರ ಜೊತೆ ಕುತ್ಕೊಂತಾ ಇದ್ದೀರಾ 1 ಗಂಟೆ ಡೈಲಿ? 1-to-1 ಕನೆಕ್ಷನ್ ಮಾಡ್ತಾ ಇದ್ದೀರಾ? ಅವ್ರು ಹೇಳಿದ್ದ ಪಾಲನೆ ಮಾಡ್ತಾ ಇದ್ದೀರಾ? ದೇವರಿಗೆ ದುಡ್ಡು, ನಿಮ್ಮ ಹೂ ಹಣ್ಣು ಅವಶ್ಯಕತೆ ಇಲ್ಲ. ಅವರಿಗೆ ನಿಮ್ಮ ಕನೆಕ್ಷನ್, ನಿಮ್ಮ ಭಕ್ತಿ, ನಿಮ್ಮ ಭಾವನೆ ಇಂಪಾರ್ಟೆಂಟ್. ನೀವು ಯಾವ ಭಾವನೆಯಿಂದ ಅವ್ರನ್ನ ನೆನೆಸ್ತಾ ಇದ್ದೀರಾ ಅನ್ನೋದು. ಸೊ ನಮ್ಮ ಎನರ್ಜಿನ ನಾವು ಹೈ ಮಾಡ್ಕೋಬೇಕು ಇದಕ್ಕೆ. ಸೊ ನಮ್ಮ ಎನರ್ಜಿ ಹೈ ಆದಾಗ, ನಮ್ಮ ಎನರ್ಜಿ ಗುರುಜಿ ಎನರ್ಜಿಗೆ ಮ್ಯಾಚ್ ಆದಾಗ ಮಾತ್ರ ಅವ್ರು ಕೊಡುವಂತಹ ಒಂದು ಬ್ಲೆಸ್ಸಿಂಗ್ಸ್ ಅನ್ನ ನಾವು ರಿಸೀವ್ ಮಾಡ್ಕೋಬಹುದು. ಸೊ ತುಂಬಾ ಜನ ಹೇಳ್ತಾರಲ್ಲ, ನಾನು ತೆಂಗಿನಕಾಯಿ ಹೊಡೆದೆ, ನಾನು ಇಷ್ಟು ದೇವರಿಗೆ ಹರಕೆ ಹೊತ್ಕೊಂಡೆ, ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಇಂಟೆನ್ಷನ್ ಸರಿ ಇಲ್ಲ. ಓ, ನಾನು ಇವತ್ತು ಗುರುಜಿ ನನಗೆ ಈ ಜಾಬ್ ಬೇಕು, ನಾನು ತೆಂಗಿನಕಾಯಿ ಹೊಡಿತೀನಿ, ನಂಗೆ ಜಾಬ್ ಸಿಗ್ಲಿ ಅಂದ್ರೆ ನಾವು ಡೀಲ್ ಮಾಡಿ ಬಿಸ್ನೆಸ್ ಮಾಡ್ತಾ ಇದೀವಿ ಗುರುಜಿ ಜೊತೆ, ದೇವರ ಜೊತೆ. ರೈಟ್? ನಮಗೆ ಬಿಸ್ನೆಸ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಕರುಣಾಮಯಿ. ನಮ್ ತಾಯಿ ಜೊತೆ ನಾವು ಬಿಸ್ನೆಸ್ ಮಾಡ್ತೀವ? ನಮ್ ತಂದೆ ಜೊತೆ ನಾವು ಬಿಸ್ನೆಸ್ ಮಾಡ್ತೀವ? ಇಲ್ವಲ್ಲ. ಸೊ ಯಾಕೆ ದೇವ್ರ ಜೊತೆ ಬಿಸ್ನೆಸ್ ಮಾಡೋದು? ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ, ಕ್ಲೀನ್ ಆಗಿ ಇಟ್ಕೊಳ್ಳಿ. ಗುರುಜಿ ಯಾವಾಗ್ಲೂ ಹೇಳ್ತಿದ್ರು, ನಿಂದನೆ ಮಾಡ್ಬೇಡಿ, ಮತ್ತೊಬ್ಬರ ನಿಂದ ಮಾಡ್ಬೇಡಿ, ಚುಗ್ಲಿ ಹೇಳ್ಬೇಡಿ, ಮತ್ತೊಬ್ಬರ ಬಗ್ಗೆ ಮಾತಾಡೋದು ಬೇಡ. ನಿಮ್ಮ ಮನಸ್ಸನ್ನ ಕ್ಲೀನ್ ಆಗಿ ಇಟ್ಕೊಂಡಾಗ ನಿಮ್ಮ ಎನರ್ಜಿ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ನಿಮ್ದ ಎನರ್ಜಿ ಲೆವೆಲ್ ಜಾಸ್ತಿ ಆದಾಗ ನಿಮ್ಮ ದೇವ್ರ ಜೊತೆ ಕನೆಕ್ಟ್ ಮಾಡೋದು ತುಂಬಾ ಈಸಿ ಆಗುತ್ತೆ. ನೀವು ಬರೀ ಮತ್ತೊಬ್ಬರ ಬಗ್ಗೆ ಚುಗ್ಲಿ ಮಾತಾಡೋದು, ನಿಂದ ಮಾತಾಡೋದು, ಮತ್ತೊಬ್ಬರ ಜೊತೆ ಹೋಗಿ ನೀವು ಹಿಂದೆ ಮಾತಾಡೋದು, ಅಥವಾ ಆ ಏನೋ ಒಂದು ಬೇರೆ ಒಂಥರ ಕೆಟ್ಟ ಕೆಲಸಗಳು ಮಾಡೋದ್ರಿಂದ ಏನಾಗುತ್ತೆ, ಒಂದ್ ಕೇಳೋದು ಕೂಡ ತಪ್ಪು. ಯಾರಾದ್ರೂ ಕೆಟ್ಟ ಮಾತಾಡ್ತಾ ಇದ್ರಿಂದ ಅಲ್ಲಿಂದ ಹೋಗ್ಬಿಡ್ಬೇಕು ನೀವು. ಅದು ಕೇಳ್ತಾ ಇದ್ರು ಕೂಡ ಅದು ನಿಮ್ಮ ಎನರ್ಜಿನ ಸ್ಪಾಯಿಲ್ ಮಾಡುತ್ತೆ. ಗುರೂಜಿ ಹೇಳ್ತಾ ಇದ್ರು, ಏನೋ ನನ್ ಜೊತೆ ನೀವು ಕನೆಕ್ಷನ್ ಆಗ್ಬೇಕು, ನನ್ ಬ್ಲೆಸ್ಸಿಂಗ್ ನಿಮ್ಗೆ ಬೇಕು ಅಂತಂದ್ರೆ ನೀವು ಏನು ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಏನು ಮಾಡೋ ಅವಶ್ಯಕತೆ ಇಲ್ಲ. ಸ್ಥಿರವಾಗಿ ಕೂತ್ಕೊಂಡು ನನ್ ಜೊತೆ ನಾನು ಹೇಳಿರುವಂತ ಶಬ್ದಗಳನ್ನ ಕೇಳಿ ನಿಮ್ಮ ಮನಸ್ಸನ್ನ ಕ್ಲೀನ್ ಮಾಡ್ಕೊಳ್ಳಿ ಅಂತ. ಸೊ ನಾವು ಯಾವಾಗ್ಲೂ ಸತ್ಸಂಗದಲ್ಲಿ ಕುಂತಾಗ ಆ ಮರ್ಯಾದೆ, ಏನ್ ಸತ್ಸಂಗದ ಮರ್ಯಾದೆ ಅದನ್ನು ಫಾಲೋ ಮಾಡ್ಬೇಕು. ಯಾರ ಜೊತೆ ಮಾತಾಡೋದು, ಮೊಬೈಲ್ ಫೋನ್ ಯೂಸ್ ಮಾಡೋದೆಲ್ಲ ಅವಾಯ್ಡ್ ಮಾಡ್ಬೇಕು. ಆಮೇಲೆ ಬಿಸ್ನೆಸ್ ಈಗ ತುಂಬಾ ಜನ ಏನಾಗ್ಬಿಟ್ಟಿದೆ ಅಂತಂದ್ರೆ, ಗುರುಜಿ ಸ್ವರೂಪನ, ಗುರುಜಿ ಬ್ರೇಸ್ಲೆಟ್ ನ, ಗುರುಜಿ ಚೋಲಾನ ಒಂದು ಆ, ಒಂಥರ ಅಡ್ವರ್ಟೈಸ್ಮೆಂಟ್ ಮಾಡ್ಬಿಟ್ಟು ಅದನ್ನ ಬಿಸ್ನೆಸ್ ಸತ್ಸಂಗಕ್ಕೆ ಬಂದಾಗ, ಓ ನಮ್ಮ ಹತ್ರ ಇದು ಬಿಸ್ನೆಸ್ ಇದೆ, ನಾವ್ ಇದ್ ಕೊಡ್ತೀವಿ, ಇದ್ ತಗೊಳ್ಳಿ. ಬಿಸ್ನೆಸ್ ಬೇಡ. ಸತ್ಸಂಗದಲ್ಲಿ ಹೋಗಿದ್ ಯಾಕೆ? ನಾವು ಬ್ಲೆಸ್ಸಿಂಗ್ ಸಲುವಾಗಿ ತಾನೆ. ಸೊ ಬ್ಲೆಸ್ಸಿಂಗ್ ಸಲುವಾಗಿ ಹೋದಾಗ ನಾವು ಬ್ಲೆಸ್ಸಿಂಗ್ಸ್ ತಗೋಬೇಕು, ಬಿಸ್ನೆಸ್ ಮಾಡ್ಬಾರ್ದು. ತುಂಬಾ ಜನ ಮಿಸ್ಯೂಸ್ ಮಾಡ್ಕೊಂತಾರೆ ಗುರುಜಿ ಹೆಸರು. ಬೇಡ. ಅಟ್ಲೀಸ್ಟ್ ನಾವು ಜೀವನದಲ್ಲಿ ಯಾರಿಗೂ ಹೆದರ್ಲಿಲ್ಲ ಅಂತ ದೇವಿಗೆ ಮಾತ್ರ ಹೆದರ್ಬೇಕು ತಾನೆ. ಸೊ ಸೊ ಈಗ ಕೆಲವೊಬ್ರು ಏನಾಗುತ್ತೆ ಸತ್ಸಂಗದಲ್ಲಿ, ತುಂಬಾ ಕಡೆ ಏನಾಗುತ್ತೆ, ಸತ್ಸಂಗ ಸ್ಟಾರ್ಟ್ ಮಾಡಿದಾಗ ಲೈವ್ ಸಿಂಗರ್ಸ್ ಅನ್ನ ಕರೆಸ್ತಾರೆ, ಡಾನ್ಸ್ ಮಾಡಕ್ ಶುರು ಮಾಡ್ತಾರೆ. ಸೊ ಇದೆಲ್ಲ ಅವಾಯ್ಡ್ ಮಾಡ್ಬೇಕು. ಯಾಕಂತಂದ್ರೆ 2 ಗಂಟೆ ಸತ್ಸಂಗದ ಟೈಮಿಂಗ್ ಏನಿರುತ್ತೆ, 1 ಗಂಟೆ, 1.5 ಗಂಟೆ, 2 ಗಂಟೆ, ಎಷ್ಟು ಗಂಟೆ ನೀವು ಸತ್ಸಂಗದ ಪೀರಿಯಡ್ ಇದೆಯಲ್ಲ, ಆ ಟೈಮಲ್ಲಿ ನಮ್ಗೆ ಬರೀ ಬ್ಲೆಸ್ ಶಬದನ್ನೇ ಪ್ಲೇ ಮಾಡಬೇಕು. ಬೇರೆ ಯಾವುದೇ ರೀತಿಯ ಭಜನೆಗಳಾಗಿರ್ಬೋದು, ಲೈವ್ ಸಿಂಗಿಂಗ್ ಆಗಿರ್ಬೋದು ಮಾಡಬಾರ್ದು. ಸೈಲೆಂಟ್ ಆಗಿರ್ಬೇಕು. ಆಮೇಲೆ ಈ ಜೋ ಲೈವ್ ಸಿಂಗಿಂಗ್ ಇದೆಯಲ್ಲ, ಇದು ಬಾದ್ಮೇಲೆ ನಮ್ದು ಇದು ಸತ್ಸಂಗ ಆದ್ಮೇಲೆ, ಸತ್ಸಂಗ ಮುಗಿದ ತಕ್ಷಣ ನಾವು ಶುಕ್ರಾನ ಮಾಡೋ ಟೈಮಲ್ಲಿ, ಆ ಟೈಮಲ್ಲಿ ನಾವು ಲೈವ್ ಸಿಂಗಿಂಗ್ ಮಾಡ್ಬೋದು. ಅಥವಾ ಬೇರೆ ನಿಮ್ಗೆ ಯಾವುದೇ ಡಾನ್ಸು, ಗುರುಜಿ ಯಾವಾಗ್ಲೂ ಸತ್ಸಂಗದಲ್ಲಿ ಡಾನ್ಸ್ ಮಾಡಕ್ ಹೇಳಿಲ್ಲ. ಗುರುಜಿ ಕೆಲವೊಂದು ಸಂದರ್ಭಗಳು, ಕೆಲವೊಂದು ಫೆಸ್ಟಿವಲ್ಸ್ ಇದ್ದಾಗ ಮಾತ್ರ ಗುರುಜಿ ಕೆಲವೊಬ್ರಿಗೆ ಹೇಳ್ತಿದ್ರು ಡಾನ್ಸ್ ಮಾಡಕ್ಕೆ, ಅದು ಕೂಡ ಅವ್ರಿಗೆ ಬ್ಲೆಸ್ ಮಾಡೋಕ್ಕೋಸ್ಕರ. ಯಾಕೆ ಅಂತಂದ್ರೆ ಕೆಲವೊಬ್ರಿಗೆ ಕಾಲಲ್ಲಿ ನೋವು ಇರುತ್ತೆ, ಕೆಲವೊಬ್ರು ಸೊಂಟದಲ್ಲಿ ನೋವು ಇರುತ್ತೆ, ಕೆಲವೊಬ್ರು ಬಾಡಿಯಲ್ಲಿ ನೋವು ಇರುತ್ತೆ. ಗುರುಜಿ ಅವ್ರಿಗೆ ಡಾನ್ಸ್ ಮಾಡಕ್ ಹೇಳ್ತಾ ಇದ್ರು, ಯಾಕಂದ್ರೆ ಡಾನ್ಸ್ ಮಾಡ್ತಾ ಮಾಡ್ತಾ ಗುರುಜಿ ಅವ್ರಿಗೆ ಬ್ಲೆಸ್ ಮಾಡ್ತಾ ಇದ್ರು, ಅವ್ರ ಬಾಡಿಯಲ್ಲಿ ಇರುವಂತಹ ಎಲ್ಲ ನೆಗೆಟಿವ್ ಎನರ್ಜಿ ಹೊರಗೆ ಹೋಗ್ತಿತ್ತು. ಸೊ ಅದಕ್ಕೋಸ್ಕರ ಡಾನ್ಸ್ ಮಾಡಕ್ ಹೇಳ್ತಾ ಇದ್ರು. ಡಾನ್ಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಈಗ ನೋಡಿದ್ರೆ ಪ್ರತಿಯೊಂದು ಸತ್ಸಂಗದಲ್ಲಿ ಎಲ್ಲರೂ ಡಾನ್ಸ್ ಮಾಡಕ್ ನಿಂತ್ಬಿಡ್ತಾರೆ. ಸೊ ಅದು ತುಂಬಾ ತಪ್ಪು. ನಾವು ದೇವ್ರನ್ನ ಹೆಂಗ್ ಮರ್ಯಾದೆ ಮಾಡ್ಬೇಕು ಅನ್ನೋದು ಮೊದಲು ಕಲಿಬೇಕು. ಅವ್ರು ಕಳ್ಸ್ಕೊಟ್ಟ ಮಾರ್ಗದರ್ಶನ, ಅವ್ರು ನಮ್ಗೆ ಹೆಂಗೆ ಕಳ್ಸ್ಕೊಡ್ತಾ ಇದಾರಲ್ಲ, ಅದೇ ಒಂದು ರಸ್ತೆಯಲ್ಲಿ ನಮ್ಗೆ ನಡ್ಕೊಂಡು ಹೋಗ್ಬೇಕಾಗಿದೆ. ಸೊ ತುಂಬಾ ತುಂಬಾ ಕೆಲವೊಂದು ವಿಚಾರಗಳು ನಿಮ್ಗೆ ಹೇಳೋದಿದೆ. ಸೊ ನಾನೀಗ ಇಲ್ಲಿ ನನ್ನ ಸತ್ಸಂಗವನ್ನು ಮುಗಿಸ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ಟೈಮ್ ಸಿಕ್ಕಾಗ ನಾನು ಇನ್ನೂ ಗುರುಜಿ ಬಗ್ಗೆ ತುಂಬಾ ತುಂಬಾ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಇಲ್ಲಿಗೆ ನಾನು ಗುರುಜಿ ಆಜ್ಞೆಯೊಂದಿಗೆ ನನ್ನ ಸತ್ಸಂಗವನ್ನು ಮುಗಿಸೋಕೆ ಇಷ್ಟಪಡ್ತೀನಿ. ಜೈ ಗುರುಜಿ. जय गुरु जी महाराज। धन धन गुरु जी महाराज।
आज कन्नड़ भाषा में आपने बहुत ही प्रभावशाली तरीके से सत्संग किया है गुरुजी महाराज का। इसके लिए आप बधाई के पात्र हो। गुरु महाराज की कृपा आप पर बनी रहे। आपने गुरुजी महाराज के समय की सत्संग की मर्यादा के बारे में कन्नड़ भाषा में बहुत प्रभावशाली तरीके से बताया है संगत जी को। हम सब के ऊपर महाराज की कृपा बनी रहे, आपके ऊपर कृपा बनी रहे, परिवार के ऊपर कृपा बनी रहे। इसी के साथ ही हम सब अभी गुरु महाराज जी से आज्ञा लेंगे। जय गुरु जी, जय शुक्राना गुरु गुरु जी। जी।